ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂಥ ವಿಜಯಶಾಲಿಗಳ ಒಂದು ಉದಾಹರಣೆಯನ್ನು ಇಟ್ಕೊಂಡು ಒಂದು ಹಾಡನ್ನು ಮಾಡಿದರೆ ಅದು ಸೊಗಸಾಗಿದೆ, ಅದು ಸಮಾಜಕ್ಕೆ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ಹಾಡನ್ನು RS ರಾಜು ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ತಂಡದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಭಾರತ ಸರ್ಕಾರದ ಕೇಂದ್ರ ಕಿಸಾನ್ ಸಮಿತಿಯ ನಿರ್ದೇಶಕರು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಾಕಷ್ಟು ಮಾಡಿದ್ದಾರೆ. ಅವರ ಹೆಸರನ್ನು ಕೇಳದಿದ್ದವರೇ ಇಲ್ಲ. ಸಮಾಜದಲ್ಲಿ ಸಾಕಷ್ಟು ಜನರಿಗೆ ಕೈ ಹಿಡಿದು ದಾರಿ ತೋರಿಸಿದಂಥವರು, ಚಿಕ್ಕ ವಯಸ್ಸಾದರೂ ದೊಡ್ಡ ಮನಸ್ಸಿನವರು. ಅವರಿಗೆ ದೇವರು ಆಯುರಾರೋಗ್ಯ, ನೆಮ್ಮದಿ, ಯಶಸ್ಸೆಲ್ಲ ಕೊಡಲಿ ಅಂತ ತಂಡದ ಪರವಾಗಿ ಕೇಳ್ತಾ ಈ ಹಾಡಿನ ಬಿಡುಗಡೆ ಅಂಥೇಳಿ ಒಂದು ಮಾತು ಹೇಳಿದ ತಕ್ಷಣ ಹಾಡು ಬಿಡುಗಡೆ ಆಗುತ್ತೆ. ನಿಮ್ಮ ಸಹಕಾರ ಈ ಚಿತ್ರಕ್ಕೆ ಇರಲಿ ಅಂತ ಹೇಳ್ತಾ ಅವ್ರು ನಿಂತ್ಕೊಂಡು ಹಾಡು ಬಿಡುಗಡೆ ಅಂತ ಹೇಳಬೇಕು. ವಿಶ್ವಾಸ ಹೇಳ್ಬಿಟ್ಟು ರಿಲೀಸ್ ಮಾಡಿ ಆಮೇಲೆ ಮಾತಾಡೋದು. ಇವತ್ತು ಸೆಪ್ಟೆಂಬರ್ 10 ಸಿನಿಮಾ ಮುಹೂರ್ತವೆಲ್ಲ ಮುಗಿದು ಸಿನಿಮಾ ಕೂಡ ಕಂಪ್ಲೀಟ್ ಆಗಿ ಇವತ್ತು ನನ್ನ ಗುರುಗಳಾದ ಸಾಯಿ ಪ್ರಕಾಶ್ ಜೀರವರ ನಿರ್ದೇಶನದ ಮತ್ತು ನಿರ್ಮಾಪಕರ ನೇತೃತ್ವದಲ್ಲಿ ಬಂದಿರತಕ್ಕಂಥ ಸೆಪ್ಟೆಂಬರ್ 10 ಚಲನಚಿತ್ರದ ಹಾಡು ಬಿಡುಗಡೆ ಆಗಲಿದೆ ಈಗ. ಥ್ಯಾಂಕ್ ಯು. ಓಕೆ, ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಕಲಾವಿದರಿಗೆ, ತಂತ್ರಜ್ಞರಿಗೆ ಹಾಗೂ ನಿರ್ಮಾಪಕರು, ನಿರ್ದೇಶಕರು ಆದಂಥ ನನ್ನ ಗುರುಗಳಾದ ಸಾಯಿ ಪ್ರಕಾಶ್ ಸರ್ ಅವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ನಾಗೇಂದ್ರ ಸರ್ ಅವರಿಗೆ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಈ ಹಾಡನ್ನು ನೋಡಿದಾಗ ನನಗೆ ನೆನಪಾದಂಥದ್ದು ಮತ್ತು ನನ್ನ ಗಮನಕ್ಕೆ ಬಂದಂಥ ವಿಚಾರ, ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾಗೂ ಇವತ್ತಿನ ಈ ಹಾಡಿನ ಸನ್ನಿವೇಶವನ್ನು ನೋಡಿದಾಗ ಈ ಅದ್ಭುತವಾಗಿ ಈ ಹಾಡುಗಳ ಸಾಲುಗಳನ್ನು ಬರೆದಿರ್ತಕ್ಕಂಥ ನಮ್ಮ ಸನ್ಮಿತ್ರರಾದ ನಾಗೇಂದ್ರ ಪ್ರಸಾದ್ರವರಿಗೂ ಮತ್ತು ಸಾಯಿ ಪ್ರಕಾಶ್ ಸರ್ ಅವರಿಗೂ ಮೊದಲನೇದಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಕೋವಿಡ್ ಸಮಯದಲ್ಲಿ ಏನೇನು ಅನಾಹುತಗಳಾಯಿತು ಇಡೀ ಪ್ರಪಂಚದಲ್ಲಿ, ಬರೀ ನಮ್ಮ ಭಾರತ ದೇಶಕ್ಕೆ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಿ ಆದಂಥ ಸಾವು ನೋವುಗಳು ಮತ್ತು ಹಸಿವು, ಕಷ್ಟ, ಅವ್ರು ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಲಾಸ್ ಆಗಿ ಎಷ್ಟೆಷ್ಟು ಇವತ್ತು ಆತ್ಮಾಹುತಿ ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂಥ ಒಂದೇ ದಾರಿ ಅಂತೇಳಿ ಎಷ್ಟೋ ಜನ ಒಂದು ಪ್ರಪಂಚದಾದ್ಯಂತ ಕಾಯಿಲೆ ಬಂದು ಸುಮಾರು ಕೋಟ್ಯಾಂತರ ಜನ ನರಳಾಡಿದರು, ಲಕ್ಷಾಂತರ ಜನ ಅದರಲ್ಲಿ ಬದುಕನ್ನು ಕಳ್ಕೊಂಡ್ರು. ಕೆಲವರು ಅದರಿಂದ ಸಾವಿನಿಂದ ಗೆದ್ದು ಬಂದು ಹೊರಗೆ ಬಂದು ಈ ಸಮಯದಲ್ಲಿ ಆದಂಥ ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಆದಂಥ ನಷ್ಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡವರು ಭಾಳಷ್ಟು ಜನ ನಮ್ಮ ಕಣ್ಣು ಮುಂದೆ ಉದಾಹರಣೆಗಳಿದೆ. ಕಷ್ಟಕ್ಕೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ಹಠ ಒಂದಿದ್ರೆ, ಛಲ ಒಂದಿದ್ರೆ, ಆ ಗುರಿಯನ್ನು ನಾವು ಬೆನ್ನತ್ತುವಂತಹ ಕೆಲಸವನ್ನು ನಾವು ಮಾಡಿದರೆ ನಾವು ಎಂತಹ ಕಷ್ಟದ ಸಂದರ್ಭದಲ್ಲೂ ಸಹ ನಾವು ಹೊರಗೆ ಬರ್ಬೋದು ಅನ್ನುವಂಥದ್ದನ್ನ ಈ ಚಿತ್ರದ ಮುಖಾಂತರ ಎಲ್ಲರೂ ಸಹ ಅದ್ಭುತವಾಗಿ ನಟನೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀನಿ, ಕೇಳಿದ್ದೀನಿ. ಸಾಯಿ ಪ್ರಕಾಶ್ ಸರ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾಗಳು ಯಾವುದೂ ಸಹ ಫೇಲ್ಯೂರ್ ಆಗಲಿಲ್ಲ. ಏಕೆ ಅಂತಂದರೆ ಹಲವಾರು ಕಷ್ಟದ ಸನ್ನಿವೇಶಗಳಲ್ಲಿ ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ಸಹ ಎದೆಗುಂದದೆ ನಿರ್ಮಾಪಕರಿಗೆ ಮತ್ತು ಕಲಾವಿದರಿಗೆ ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಸಾಯಿ ಪ್ರಕಾಶ್ ಸರ್ ಅವ್ರಿಗೆ ಸೇರ್ತದೆ. ಅವರ ಒಡನಾಟ 22 ವರ್ಷದ ಸ್ನೇಹ. ಅವರ ಜೊತೆ ನಾನು ಹಿಂದೆ ಹೇಗಿದ್ದೇನೋ
ಇವತ್ತು ಹಾಗೇ ಇದ್ದೇನೆ, ಮುಂದೇನೂ ಹಾಗೇ ಇರ್ತೇನೆ. ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 3 ವರ್ಷಗಳಿಂದ ನಮ್ಮದೊಂದು ಸಿನಿಮಾ ಮಾಡಬೇಕು ಅಂತ ನಾನು ಸಾಯಿ ಪ್ರಕಾಶ್ ಸರ್ ಅವರು ಭಾಳಷ್ಟು ಸಾರಿ ಮಾತನಾಡಿ ಇದು ಮಾಡಿದ್ವಿ. ಈಗ ಅದಕ್ಕೊಂದು ಕಾಲ ಕೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಯಿ ಪ್ರಕಾಶ್ ಸರ್ ಅವ್ರ ಜೊತೆ ನಾನಿವತ್ತೇನು ಎಷ್ಟೇ ನನ್ನ ಕೆಲಸ ಕಾರ್ಯದ ಒತ್ತಡಗಳು ಎಷ್ಟೇ ಇದ್ರೂ ಸಹ, ನಾನಾಗಲಿ ನಮ್ಮ ಗಣೇಶ್ ರಾವ್ ಅವರಾಗಲಿ ಎಲ್ಲರೂ ಸಹ ನಾವು ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಒತ್ತಡ ಎಷ್ಟೇ ಇದ್ದರೂ ಸಹ ಸಾಯಿ ಪ್ರಕಾಶ್ ಸರ್ ಅವರಿಗೆ ಕಷ್ಟದ ದಿನಗಳಲ್ಲಿ ಬೆನ್ನೆಲುಬಾಗಿ ನಿಂತು ಅವರ ಮನೆ ಮಗನಾಗಿ ನಾನು ಅವ್ರ ಜೊತೆ ನಿಂತಿದ್ದೇನೆ. ಮುಂದೆಯೂ ಸಹ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುಮಧ್ಯದಲ್ಲಿ ಕತ್ತಲೆಯಾಗದೆ ಬೆಳಕಿನ ಜೀವನವನ್ನು ನಡೆಸಬೇಕು, ಮತ್ತೊಬ್ಬರಿಗೆ ಬೆಳಕಾಗಬೇಕು ಅನ್ನುವಂಥದ್ದು ನನ್ನ ಒಂದು ಆಶಾಭಾವನೆ. ನಾನು ಯಾವತ್ತೂ ಸಹ ನಾವು ಬರಬೇಕಾದ್ರೆ ಏನನ್ನು ಹೊತ್ಕೊಂಡು ಬಂದಿಲ್ಲ, ಏನನ್ನು ತೆಗೆದು ಹೋಗೋದಿಲ್ಲ. ನಾವು ಕಷ್ಟದಲ್ಲಿದ್ದಂಥ ದಿನಗಳನ್ನು ಸಹ ಸಾಯಿ ಪ್ರಕಾಶ್ ಸರ್ ನೋಡಿದ್ದಾರೆ. ಇವತ್ತು ಉತ್ತಮ ಸ್ಥಿತಿಯಲ್ಲಿರುವಂಥ ದಿನವನ್ನು ಅವರು ನೋಡ್ತಾ ಇದ್ದಾರೆ. ಬಟ್ ಆದರೆ ನಮ್ಮಲ್ಲಿ ಬಂದಂಥ ಅಧಿಕಾರ, ಅಂತಸ್ತು ಏನೇ ಬದಲಾವಣೆ ಆಗ್ಬೋದು, ನಮ್ಮಲ್ಲಿರ್ತಕ್ಕಂಥ ಮಾನವೀಯತೆ, ಸಹೋದರತ್ವ ಮತ್ತು ಸಹಕಾರದ ಬಾಂಧವ್ಯ ಯಾವತ್ತೂ ಬದಲಾಗಬಾರ್ದು ಅಂತ ಹೇಳ್ತಾ, ಈ ಸಿನಿಮಾ ಮುಖಾಂತರ ಈ ಸಿನಿಮಾದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಸಕ್ಸಸ್ಸನ್ನು ಕಾಣಬೇಕು. ಇವತ್ತು 105 ಸಿನಿಮಾ ಮಾಡುವಂಥದ್ದು ಅಂತಂದರೆ ತಮಾಷೆಯ ಮಾತಲ್ಲ. ಬಹಳ ಅದ್ಭುತವಾಗಿ ಈ ಸಿನಿಮಾ ಬಂದಿದೆ. ಎಲ್ಲ ಸಿನಿಮಾವನ್ನು ಸಹ ಕರ್ನಾಟಕದ ಪ್ರೇಕ್ಷಕರು, ಅದರಲ್ಲೂ ದಕ್ಷಿಣ ಭಾರತದ ಪ್ರೇಕ್ಷಕರು ಅವರ ಎಲ್ಲ ಸಿನಿಮಾವನ್ನು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾ ಒಂದು ಸಕ್ಸಸ್ ಆಗಿ ಅವರು ಎಷ್ಟೇ ಕಷ್ಟ ಇದ್ದರೂ ಸಹ ಅವರ ಮುಖದಲ್ಲಿ ನಗುಮುಖ ಅನ್ನುವಂಥದ್ದು ಯಾವತ್ತೂ ಎದ್ದು ಕಾಣಿಸುತ್ತೆ. ಯಾವತ್ತೂ ನಾನು ಕಷ್ಟದಲ್ಲಿದ್ದೀನಿ ಅನ್ನುವಂಥದ್ದನ್ನ ಅವ್ರು ತೋರಿಸ್ಕೊಂಡಿಲ್ಲ. ಅವರೇನು ಕಷ್ಟಪಟ್ಟಿದ್ದಾರೆ, ಏನು ಕಷ್ಟಪಡ್ತಾ ಇದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿ ಏನು, ಹೇಗೆ ಅನ್ನುವಂಥದ್ದನ್ನು ನಾನು ಅವರ ಒಂದು ಮಗನ ಸ್ಥಾನದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಭಾಳ ಕಷ್ಟದ ದಿನಗಳಲ್ಲಿ ಅವರು ಭಾಳ ಕಷ್ಟವನ್ನು ಪಟ್ಟಿದ್ದಾರೆ. ಯಾವತ್ತೂ ಸಹ ಭಗವಂತ ಅವರನ್ನು ಕೈ ಬಿಟ್ಟಿಲ್ಲ, ನಾವು ಕೈ ಬಿಡೋದಿಲ್ಲ, ಕೈ ಬಿಟ್ಟಿಲ್ಲ ನಾನು ಸಹ. ಮುಂದೇನೂ ಅವ್ರ ಜೊತೆ ಇದ್ದು ಈ ಸಿನಿಮಾವು ಸಕ್ಸಸ್ ಆಗಲಿ. ಈ ಸಿನಿಮಾಗೆ ಏನು ಬೇಕು ನನ್ನಿಂದ ಅವ್ರು ಏನು ಸಹಕಾರ ಕೇಳ್ತಾರೆ, ನಾನೊಂದು ಸೇವೆ ಅಂತ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಾನೊಂದು ಉತ್ತಮವಾದಂಥ ಚಿತ್ರವನ್ನು ಮಾಡಿ ನಿಮ್ಮೆಲ್ಲ ಮಾಧ್ಯಮದ ಮುಖಾಂತರ, ನಿಮ್ಮೆಲ್ಲ ಸಹಕಾರದಿಂದ ಆ ಸಿನಿಮಾವು ಸಹ ಚೆನ್ನಾಗಾಗಲಿ ಅಂತ ನಿಮ್ಮ ಹಾರೈಕೆ ಮತ್ತು ಆಶೀರ್ವಾದ ಎಲ್ಲವೂ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಿಮ್ಮ ಹಾಡುಗಳ ಬಗ್ಗೆ, ತಂಡದ ಬಗ್ಗೆ, ಚಿತ್ರದ ಬಗ್ಗೆ ಒಂದು 4 ಮಾತು. ಎಲ್ರಿಗೂ ನಮಸ್ಕಾರ. ಶಾಲೆಯ ದಿನಗಳಲ್ಲಿ ಸಾಯಿ ಪ್ರಕಾಶ್ ಅವರ ಸಾಲು ಸಿನಿಮಾಗಳನ್ನು ನೋಡಿಕೊಂಡು ಬೆಳೆದವನು ನಾನು. ತುಂಬ ಸಿನಿಮಾಗಳು. ಅಲ್ಲಿಂದ ಆಚೆ ಸಿನಿಮಾಗೆ ಬಂದಮೇಲೆ ನಮಗೆ ಸಹಜವಾಗಿ ಆಗ 90ರ ದಶಕದಲ್ಲಿ ಎಲ್ಲ ಅತಿರಥ ಮಹಾರಥ ನಿರ್ದೇಶಕರುಗಳು, ಅಂದರೆ 10 ಸಿನಿಮಾಗಳನ್ನು ಸಕ್ಸಸ್ ಕೊಟ್ಟಂಥ ಭಾಳ ದೊಡ್ಡ ನಿರ್ದೇಶಕರುಗಳ ಸಾಲೆ ಇತ್ತು. ಅದು ಸಿದ್ಧಲಿಂಗಯ್ಯನವರಿಂದ ಹಿಡಿದು ಅನೇಕರವರೆಗೆ, ಡಿ ರಾಜೇಂದ್ರ ಬಾಬು ಅವರವರೆಗೆ ಎಲ್ಲ 20, 30, 40 ಸಿನಿಮಾಗಳು ಮಾಡಿದವರು. ಆಮೇಲೆಲ್ಲ ಅದ್ದೂರಿ 100 ಡೇಸ್ಗಳು, ಸಿಲ್ವರ್ ಜೂಬಿಲಿಗಳು ಕೊಟ್ಟಂಥ ನಿರ್ದೇಶಕರುಗಳು. ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ಒಂದಕ್ಕೆ ನಾನು ಬರೆದುಬಿಟ್ರೆ ನಾನು ಒಬ್ಬ ಸಿನಿಮಾ ಗೀತರಚನೆಕಾರ ಆಗಿ ಗುರುತಿಸ್ಕೊಳ್ಳೋದ್ರಲ್ಲಿ ಡೆಫಿನೆಟಾಗಿ ಅದೊಂದು ಮೈಲ್ ಸ್ಟೋನ್ ನಮಗೆ. ಅದು ಅನೇಕ ನಿರ್ದೇಶಕರುಗಳ ಬಗ್ಗೆ ಅಂಥದ್ದೊಂದು ಕಲ್ಪನೆ ನಮಗೆ. ಅದು ಭಾಳಷ್ಟು ಏಳು ಬೀಳುಗಳ ನಂತರ ಒಂದೊಂದಾಗಿ ಒಬ್ಬೊಬ್ಬ ನಿರ್ದೇಶಕರು, ಒಬ್ಬೊಬ್ಬ ಕಲಾವಿದರ ಜೊತೆ ಕೆಲಸ ಮಾಡ್ತಾ ಸಾಯಿ ಪ್ರಕಾಶ್ ಸರ್ ಜೊತೆ ಕೂಡ ಕೆಲಸ ಮಾಡುವಂಥ ಅವಕಾಶ ಕೂಡ ಒದಗಿ ಬಂತು. ಈ ಸಿನಿಮಾ ಅಂತ ಬಂದಾಗ ಅವರು ಇಂಥದ್ದೊಂದು ಕಾನ್ಸೆಪ್ಟ್ ಮಾಡ್ತಿದ್ದೀನಿ, 2 ಹಾಡು ಬೇಕು, ಅದೊಂದು
ಚಿಕ್ಕದಾಗಿ, ಅದೇನು ದೊಡ್ಡ ಕಮರ್ಷಿಯಲ್ ಸಿನಿಮಾನೂ ಅಲ್ಲ, ಅಂದರೆ ದೊಡ್ಡ ಕಮರ್ಷಿಯಲ್ ಆಗಿ ಆ್ಯಕ್ಷನ್ನು ಅದು ಆ ಥರದ್ದಲ್ಲ, ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತೇಳಿ ಒಂದು ಲೈನ್ ಹೇಳಿದ್ರು, ಇಂಥ ವಿಷಯ ಅಂತ. ನನಗೆ ಅನಿಸಿದ್ದು, ಮನುಷ್ಯ ಈ ಕಥೆಗಾರ ಅನ್ನೋನು ಯಾವಾಗಲೂ ಒಳಗಡೆ ಇದ್ದೇ ಇರ್ತಾನೆ. ಅವರ ಬದುಕನ್ನು ಕೂಡ ಕಥೆಯಾಗಿಸಿದವರು ಅವರು, ಸಾಯಿ ಪ್ರಕಾಶ್ ಅವರು. ಅವ್ರ ಬದುಕಿನ ಒಂದು ಭಾಗವನ್ನು ಕೂಡ ಕಥೆಯಾಗಿಸಿದವರು. ಈ ಸಿನಿಮಾ ಕೂಡ ಹಾಗೇನೆ. ಒಬ್ಬ ನಿರ್ಮಾಪಕ ತುಂಬ ಸೋತ್ರೆ ಮತ್ತೆ ಎದ್ದು ಬರೋಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಮತ್ತು ಕಷ್ಟಪಡ್ತಿರ್ತಾನೆ. ಅನೇಕರು ನಾನು ನೋಡಿದ್ದೀನಿ, ಸಿನಿಮಾ ಒಂದಷ್ಟು ವರ್ಷ ದುಡಿಮೆ ಮಾಡ್ತಾ ಮಾಡ್ತಾ ಏಳು ಬೀಳಲ್ಲಿ ಇಲ್ಲೇ ದುಡಿಯುವಂಥ ನಿರ್ಮಾಪಕರು ಅನೇಕರು. ಕೆಲವರು ಬೇರೆ ಕೆಲಸಕ್ಕೂ ಹೊರಟೋಗ್ತಾರೆ, ಅಂದರೆ ಬೇರೆ ಏನೋ ಉದ್ಯಮ ಮಾಡ್ತಾರೆ, ಹೋಟೆಲ್ ಉದ್ಯಮನೋ ಲ್ಯಾಂಡ್ ಬಿಸ್ನೆಸ್ ಏನೋ ಬೇರೆ ಉದ್ಯಮ ಮಾಡ್ತಾರೆ. ಆದರೆ ಈ ತಂತ್ರಜ್ಞರುಗಳಿಗೆ ಸಿನಿಮಾಗೆ ಒಂದು ಸಲ ಬಂದಮೇಲೆ ಆ ತಂತ್ರಜ್ಞ ಸಿನಿಮಾ ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅತಿ ಅಪರೂಪ ಹಾಗೆ ತಂತ್ರಜ್ಞರು ಸಿನಿಮಾ ಬಿಟ್ಟು ಬೇರೆ ಮಾಡೋವಂಥದ್ದು. ಅಂಥದ್ರಲ್ಲಿ ಸಾಯಿ ಪ್ರಕಾಶ್ ಅವರು 100 ಸಿನಿಮಾಗಳನ್ನು ದಾಟಿ ಅವರೆಲ್ಲ ಏಳು ಬೀಳುಗಳ ಮಧ್ಯೆ ಅವತ್ತಿನ ಮ್ಯೂಚುವಲ್ ಕ್ಯಾಮ್ರಾಯಿಂದ ಹಿಡಿದು ಇವತ್ತಿನ ಡಿಜಿಟಲ್ ಕ್ಯಾಮ್ರಾ ತನಕ ಅವರನ್ನು ಅವ್ರ ಸ್ಥಾನದಲ್ಲಿ ಭಾಳ ಗಟ್ಟಿಯಾಗಿ ನಿಲ್ಲಿಸ್ಕೊಂಡಿದ್ದಾರಲ್ಲ, ಇದು ನಿಜವಾದ ಅವರ ಹೋರಾಟ. ಆ ಹೋರಾಟಕ್ಕೆ ನಾವೆಲ್ಲ ಬೆಂಬಲಿಸಬೇಕು ಅಂತ. ಈ ಸಿನಿಮಾದ ಹಾಡುಗಳು ನೀವು ನೋಡಿದ್ರಿ ಈಗ, ಅದೇನು ಹಾಡು ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ, ಆ ಪ್ರಪಂಚವನ್ನೇ ಮೆಟ್ಟಿ ನಿಂತ ಮಾನವ, ಅಸಾಧ್ಯಗಳನ್ನು ಸಾಧಿಸೋದು ಬಲ್ಲವ, ವೈಕಲ್ಯದಲ್ಲೇ ಒಂದು ಕೈವಲ್ಯ ಕಟ್ಟುವ, ಕೈ ಇಲ್ಲದೆ ಇದ್ರೂ ನಂಬಿಕೆ ಕಳ್ಕೊಳ್ಳೋದಿಲ್ಲ. ಹೀಗೆ ಅನೇಕ, ಅಂದರೆ ಸಾವಿಗೆ ಮಾಡುವ ಧೈರ್ಯವನ್ನು, ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಮಾಡುವ ಧೈರ್ಯನ ಬದುಕಲಿಕ್ಕೆ ಮಾಡಬೇಕು ಅಂತ ಆ ನೆಲೆಯಲ್ಲಿ ಮಾಡಿರುವಂಥ ಹಾಡು. ಇನ್ನು ಭಯದ ಹಾಡು, ಈ ಹಾಡುಗಳು ಸಿನಿಮಾಗೆ ಸಹಕಾರಿಯಾಗಿದೆ, ಅವರ ಕತೆಗೆ ಪೂರಕವಾಗಿದೆ. ಕಿರಿಯ ಎಲ್ಲ ಕಲಾವಿದರಿದ್ದಾರೆ, ಜಯಸಿಂಹ ಅವರು ಮತ್ತು ನಮ್ಮ ತನುಜ ಅವರು, ತಂಬರ್ ಕೃಷ್ಣ ಅವರು, ಶ್ರೀನಿವಾಸ ಮೂರ್ತಿ ಅವರು, ಪದ್ಮಾ ವಸಂತಿ ಅವರು, ನಮ್ಮ ಕೆ ಶಂಕರ್ ಅವರು, ಹೀಗೆ ಒಂದು ದೊಡ್ಡ ತಾರಾ ಬಳಗ, ಶಶಿಕುಮಾರ್ ಅವರಿಂದ ಹಿಡಿದು. ಅಂದರೆ ಸಾಯಿ ಪ್ರಕಾಶ್ ಸರ್ ಸಿನಿಮಾಗಳಲ್ಲಿ ಹಿಂದೆ ಅಭಿನಯಿಸಿದಂಥ ಒಂದು ದೊಡ್ಡ ಕಲಾವಿದರ ಪಡೆನೇ ಈ ಸಿನಿಮಾದಲ್ಲಿದೆ. ಸಿನಿಮಾ ಕಂಟೆಂಟು, ಇಂಥದ್ದೊಂದು ಕಂಟೆಂಟು ಬದುಕನ್ನು ಯಾವಾಗಲೂ ನಾನು ಅಂದ್ಕೋತೀನಿ, ಹಾಡುಗಳು ಅಥವಾ ಸಿನಿಮಾ ಜನರ ಜೀವನದಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆ, ಸಮಾಜದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆದರೆ ಅದು ದೊಡ್ಡ ಸಕ್ಸಸ್ ಅಂತ. ಎಷ್ಟು ಕಮರ್ಷಿಯಲ್ ಆಗಿ ಸಕ್ಸಸ್ ಆಗುತ್ತೋ ಅದ್ರ ಜೊತೆಗೆ ಆ ಸಿನಿಮಾ ಮಾಡಬೇಕಾದ ಕೆಲಸ ಏನು ಸಮಾಜಕ್ಕೆ, ಆ ಕೆಲಸ ಮಾಡಿದ್ರೆ ಅದು ದೊಡ್ಡ ಸಕ್ಸಸ್ ಅಂತ. ಈ ಸಿನಿಮಾ ಅಂಥದ್ದೊಂದು ಕೆಲಸವನ್ನು ಮಾಡುತ್ತೆ, ಅನೇಕರ ಜೀವನವನ್ನು ತಿದ್ದುವ ಕೆಲಸ ಮಾಡುತ್ತೆ ಅನ್ನುವ ಭರವಸೆಯ ಜೊತೆ ಶುಭವಾಗಲಿ ಅಂತ ಹಾರೈಸ್ತೀನಿ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ನಮ್ಮ ನೆಚ್ಚಿನ ಗುರುಗಳಾದ ಸಾಯಿ ಪ್ರಕಾಶ್ ಅವರ ವಂದಿಸ್ತಾ, ಹಾಗೂ ವೇದಿಕೆ ಮೇಲೆ ಎಲ್ಲ ಕಲಾವಿದರು, ತಂತ್ರಜ್ಞರು ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಸಿನಿಮಾದಲ್ಲಿ ನಂದೊಬ್ಬ ವಿಲನ್ ಪಾತ್ರ, ಆ ಹೀರೋಯಿನ್ ತಂದೆ. ಆಬ್ವಿಯಸ್ಲಿ ಹೀರೋಯಿನ್ ತಂದೆ ಸಾಹುಕಾರ ಆಗಿದ್ದಾಗ ಹೀರೋ ಬಡವಾಗಿರೋದು ಎಲ್ಲರೂ ನಾರ್ಮಲ್ ಕಥೆನೇ. ಆದರೂ ಕೂಡ ಅದರಲ್ಲಿ ಏನು ಟ್ವಿಸ್ಟ್ ಇದೆ ಅನ್ನೋದನ್ನು, ಅವರಿಬ್ಬರಿಗೆ ಮದುವೆ ಆಗುತ್ತಾ ಇಲ್ವಾ ಅಥವಾ ಏನು ತೊಂದರೆ ಆಗುತ್ತೆ ಅವ್ರಿಗೆ, ಅದೆಲ್ಲವನ್ನ ಸಿನಿಮಾದಲ್ಲಿ ನೋಡಿ ಅದ್ರ ಬಗ್ಗೆ ತಾವು ರಿವ್ಯೂ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ತೊಂದರೆ ಮಾಡೋ ತಂದೆ, ಹುಡುಗಿಯ ತಂದೆ. ಹೌದೌದು. ಹಾಗೆ ಈ ಸಿನಿಮಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಮಯದಲ್ಲಿ ಪ್ರಾರಂಭ ಆಗಿ ಕೋವಿಡ್ ಸಮಯದಲ್ಲೇ ಮುಕ್ತಾಯ ಆಗಿ ನಿಂತಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಸಮಯದಲ್ಲಿ ಹಲವಾರು ಮೃತದೃಷ್ಟರು ಪ್ರಾಣವನ್ನು ಕಳ್ಕೊಂಡ್ರು. ಕೆಲವು ಬಂಡರು ಅದರಿಂದಾನೇ ದುಡ್ಡು ಮಾಡಿಕೊಂಡ್ರು, ಕೋವಿಡಿಂದಾನೆ.
ಸೊ ಇದೆಲ್ಲವನ್ನ ಕ್ರೋಢೀಕರಿಸಿದಾಗ ಏನಾಗುತ್ತೆ ಅಂದರೆ ಈ ಸಿನಿಮಾ ನ್ಯಾಯವಾಗಿದ್ದರೆ ಎಷ್ಟು ತೊಂದರೆ ಆಗುತ್ತೆ, ಅನ್ಯಾಯವಾಗಿದ್ದರೆ ಯಾವ ಥರ ದುಡ್ಡು ಸಂಪಾದನೆ ಮಾಡೋದಕ್ಕೂ ಒಂದು ದಾರಿಯನ್ನು ತೋರಿಸ್ಕೊಟ್ಟಿದೆ. ಜೊತೆಗೆ ಸಾಯಿ ಪ್ರಕಾಶ್ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಮೂರು ಶೆಡ್ಯೂಲಲ್ಲಿ ಒಂದು ದಿನಕ್ಕೆ ಮೂರು ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಾ ಇದ್ದಂಥ ಖ್ಯಾತ ನಿರ್ದೇಶಕರು. ಇವರು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರೆ ಒಂದು 150-200 ಜನ ಕಲಾವಿದರು ಫೋನ್ ಮಾಡಿ ಕೇಳ್ತಾರೆ ಅವ್ರಿಗೆ, ನಮಗೊಂದು ಚಾನ್ಸ್ ಕೊಡಿ, ನಾವು ಮಾಡಬೇಕು. ತಂತ್ರಜ್ಞರು ಕೇಳ್ಬೋದು ಅಥವಾ ಬೇರೆ ಯಾರ್ಯಾರೋ ಕೇಳ್ಬೋದು. ಅದು ಇವತ್ತು ನಮ್ಮ ತಂಡದಲ್ಲಿ ಎಷ್ಟು ಜನ ಕಲಾವಿದರಿದ್ದಾರೆ ಅವರೆಲ್ಲರಿಗೂ ಮೆಸೇಜ್ ಕೊಡ್ತಾರೆ, ಈ ಥರ ಸಿನಿಮಾ ಪ್ರೆಸ್ ಮೀಟ್ ಇದೆ, ಪ್ರಚಾರಕ್ಕೆ ಬರಬೇಕು ಅಂತ. ಯಾಕೋ ಯಾರು ಕಲಾವಿದರು ಅಷ್ಟೊಂದು ಸ್ವಯಂ ಪ್ರೇರಣೆಯಿಂದ ಬರ್ತಾ ಇಲ್ಲ. ಇದೇನಪ್ಪ ಅಂದರೆ ಸಿನಿಮಾ ಮಾಡೋವಾಗ ಚಾನ್ಸ್ ಕೇಳ್ಕೊಂಬರೋ ಒಂದು ಇಂಟ್ರೆಸ್ಟು ಸಿನಿಮಾ ಮುಗಿದ ಮೇಲೆ ಅದನ್ನು ಪ್ರಮೋಷನ್ ಮಾಡಬೇಕನ್ನೋ ಇಂಟ್ರೆಸ್ಟ್ ಕೆಲವು ಕಲಾವಿದರಿಗಿಲ್ಲ. ದಯವಿಟ್ಟು ಆ ಕಲಾವಿದರು ಯಾರಿಗೂ ಹೆಸರು ಹೇಳ್ತಾ ಇಲ್ಲ ನಾನು, ಯಾರೇ ಆಗಲಿ ಈ ಸಿನಿಮಾದಲ್ಲಿ ಮಾಡಿರೋ ಕಲಾವಿದರು ಇದಕ್ಕೆ ತಕ್ಕ ಹಾಗೆ ಪೂರಕವಾಗಿ ಈ ಸಿನಿಮಾಗೆ ಬಂದು ಪ್ರಮೋಷನ್ ಮಾಡಿದ್ರೆ ಒಂದು ಸಿನಿಮಾ ಸಾಯಿ ಪ್ರಕಾಶ್ ಅವ್ರ ಸಿನಿಮಾ ಗೆದ್ರೆ 10 ಸಿನಿಮಾ ಮಾಡೋಷ್ಟು ಕೆಪಾಸಿಟಿ ಅವ್ರಿಗಿದೆ. ಅವ್ರು ಬರೀ ಸಿನಿಮಾ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅವ್ರು ಮಾಡಿರ್ತಕ್ಕಂಥ 105 ಸಿನಿಮಾಗಳಲ್ಲಿ 95% ಸಕ್ಸಸ್ ರೇಟ್ ಸಿನಿಮಾಗಳು ಕೊಟ್ಟಿದ್ದಾರೆ. ಅವ್ರು ಬೇರೆ ಯಾವ್ದಾದ್ರು ಬಿಸ್ನೆಸ್ಸು ವ್ಯವಹಾರ ಮಾಡಿದರೆ ಇವತ್ತು ಸುಮಾರು ಕಾಂಪ್ಲೆಕ್ಸ್ಗಳನ್ನ ಕಟ್ಕೊಂಡು ಆರಾಮಾಗಿ ತಿಂಗಳಿಗೆ ಲಕ್ಷಾಂತರ ಬಾಡಿಗೆ ತಗೊಂಡು ಜೀವನ ಮಾಡ್ಕೊಂಡು ಇರ್ಬೋದಾಗಿತ್ತು ಅವರು. ಆದರೆ ಸಿನಿಮಾ ಬಿಟ್ಟು ಬೇರೆ ಏನೂ ಮಾಡಿಲ್ಲ ಅವರು. ಅಂಥ ಮನುಷ್ಯ ಇವತ್ತು ಒಂದು ಸಿನಿಮಾ ಮಾಡಿ ರಿಲೀಸ್ಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಈ ವಯಸ್ಸಲ್ಲಿ ಅಂದರೆ ಅದು ಜೊತೆಲಿರೋರು ಮಾತ್ರ ಗೊತ್ತಾಗುತ್ತೆ, ಬೇರೆ ಯಾರು ಅಷ್ಟೊಂದು ಗೊತ್ತಾಗಲ್ಲ ಅದು. ಅಂತ ಒಬ್ಬ ಹಿರಿಯ ಜೀವನಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ನಮ್ಮ ತಂಡದ ಕಲಾವಿದರೆಲ್ಲರೂ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ, ಇಂಥ ಸಿನಿಮಾ ಪಾಪ ಅವರು ಒಂದು ಮೆಸೇಜ್ ಹಾಕಿದಾಗ ದಯವಿಟ್ಟು ಸ್ವಯಂ ಪ್ರೇರಣೆಯಿಂದ ಸ್ವಇಚ್ಛೆಯಿಂದ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ಈ ಸಿನಿಮಾನ ಪ್ರಚಾರ ಮಾಡಿ, ಈ ಸಿನಿಮಾನ ಗೆಲ್ಲಿಸಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ. ಸಾಯಿ ಪ್ರಕಾಶ್ ಅವರು ಈ ಸಿನಿಮಾ ಬರೀ ಒಂದು ಆತ್ಮಹತ್ಯೆನ ತಡೆಗಟ್ಟೋ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ. ಬಹುಶಃ ಅವರು ನಿಜ ಜೀವನದಲ್ಲೂ ಕೂಡ ಈ ವಯಸ್ಸಿಗೆ ಸುಮಾರು 125 ಬಾರಿ ರಕ್ತವನ್ನು ದಾನ ಮಾಡಿ ಕರ್ನಾಟಕ ಸರ್ಕಾರದ ಪ್ರಶಸ್ತಿ ಕೂಡ ಅವರು ಪಡೆದಿದ್ದಾರೆ. 125 ಸರಿ ದಾನ ಮಾಡಿದ ರಕ್ತನ ಅಂದರೆ ವರ್ಷಕ್ಕೆ, ಇವಾಗ 75 ವರ್ಷ ಅವ್ರಿಗೆ, 60 ವರ್ಷಕ್ಕೆ ಮಾತ್ರ ಸ್ಟಾಪ್ ಮಾಡ್ತಾರೆ. ಸೊ ವರ್ಷಕ್ಕೆ 2 ಸಾರಿ ಅವರು ರಕ್ತದಾನ ಮಾಡಿ ಇವತ್ತು ಆ ದಾಖಲೆಯನ್ನ ಮುರಿದಿದ್ದಾರೆ. ಕರ್ನಾಟಕದಲ್ಲಿ ಬಹುಶಃ ಅವರು ಒಬ್ಬರೇ ಅಂತ ಕಾಣಿಸ್ತದೆ ಅಷ್ಟೊಂದು ದಾನ ಮಾಡಿರ್ತಕ್ಕಂಥವ್ರು. ಅವರು ಪೀಕ್ ಟೈಮಲ್ಲಿ ಇದ್ದಾಗಲೂ ಕೂಡ ಸುಮಾರು 10 ಸಿನಿಮಾ ಮಾಡೋ ಸಮಯದಲ್ಲೂ ಕೂಡ ಅವರ ಬರ್ತ್ಡೇಗೆ ಒಂದು ಹೆಲ್ತ್ ಕ್ಯಾಂಪ್ನ ಮಾಡ್ತಾಯಿದ್ರು, ರಕ್ತದಾನ ಶಿಬಿರವನ್ನು ಮಾಡ್ತಾಯಿದ್ರು. ಅಂದರೆ ಅವರು ಆ ಪೀಕಲ್ಲಿದ್ದಾಗ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ, ಆದರೂ ಕೂಡ ಸಾಮಾಜಿಕ ಕಳಕಳಿ ಇಟ್ಟು ಅವರು ಈ ಒಂದು ರಕ್ತದಾನವನ್ನು ಮಾಡಿ ಸಮಾಜಕ್ಕೆ ಒಂದು ಮಾದರಿಯಾಗಿದ್ದರು. ಹಾಗೆ ರಾಜು ಅವರು ಮತ್ತು ನಮ್ಮ ಸಂಬಂಧ ಸುಮಾರು ಒಂದು 25 ವರ್ಷದ ಗೆಳೆತನ ಇದೆ. ನನ್ನ ಸಿನಿಮಾ ಮಾಡಿದಾಗ ಕೂಡ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿದರು, ತುಂಬ ಹೃದಯದಿಂದ ನಮ್ಮ ಸಿನಿಮಾಗೆ ಹಾರೈಸಿದರು. ಈ ಸಿನಿಮಾವು ಕೂಡ ಅದೇ ಥರ ತಾವು ಕೈ ಹಿಡಿತೀರ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಚಿತ್ರಕ್ಕೆ ಶುಭವಾಗಲಿ, ಆದಷ್ಟು ಬೇಗ ಚಿತ್ರ ರಿಲೀಸ್ ಆಗಿ ಚಿತ್ರತಂಡಕ್ಕೆ ಮತ್ತು ನಿರ್ಮಾಪಕರಿಗೆ ಎಲ್ರಿಗೊಂದು ಒಳ್ಳೆ ಹೆಸರು ಬರಲಿ ಅಂತ ಹಾರೈಸ್ತಾ, ಗುರುಗಣೆ ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಗಣೇಶ್. ಮಾಧ್ಯಮ ಮಿತ್ರರಿಗೆಲ್ರಿಗೂ ನಮಸ್ಕಾರ. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಸಾಯಿ ಪ್ರಕಾಶ್ ಅವ್ರದ್ದು ನಂದು ಒಡನಾಟ ಸುಮಾರು ಒಂದು 30-35 ವರ್ಷದಿಂದ ಇದೆ. ಅವ್ರ ಸಿನಿಮಾಗಳಲ್ಲಿ ಒಂದು 10 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಾನು ಸುಮಾರು ಒಂದು 46 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಬಾಲ್ನಟ್ನಾಗ ಬಂದಾಗಿಂದ ನಾನು ವರ್ಕ್ ಮಾಡಿದಂಥ ಡೈರೆಕ್ಟರ್ಸ್ಗಳಲ್ಲಿ ಸಾಯಿ ಪ್ರಕಾಶ್ ಅವ್ರನ್ನ ನೋಡಿದ್ರೆ ಏನನ್ಸುತ್ತೆ ಅಂದರೆ ಸಿಂಪಲ್ ಪರ್ಸನ್. ನಾನು ಇದುವರೆಗೂ ಅವ್ರನ್ನ ಕೋಪಿಸ್ಕೊಂಡಿರೋದೇ ನೋಡಿಲ್ಲ. ಯಾವುದೇ ಒಂದು ವಿಷಯದಲ್ಲಾಗಲಿ ಎಷ್ಟೇ ಸೀರಿಯಸ್ ಮ್ಯಾಟ್ರ್ ಆದ್ರೂ ಅವರು ಸಾವಧಾನದಿಂದ, ತಾಳ್ಮೆಯಿಂದ, ಎಂಥ ಒಂದು ಕಠಿಣವಾದ ಪರಿಸ್ಥಿತಿ ಬಂದರೂ ಅವರು ಕೋಪಿಸ್ಕೊಳ್ಳದೆ ಶಾಂತಿಯಿಂದ ಅವರು ಒಂದು ನಡೆ ನುಡಿಯಿಂದ ಅವರು ಇಷ್ಟು ವರ್ಷ 104 ಸಿನಿಮಾಗಳು ಮಾಡಿ ಇಷ್ಟು ವರ್ಷ ಇದ್ದಾರೆ ಅಂದರೆ ಅದೊಂದು ಮುಖ್ಯ ಕಾರಣ ಅಂತ ನಾನು ಹೇಳ್ತೀನಿ. ಈ ಸಿನಿಮಾನ ನಾನು ನೋಡಿದೆ. ಇಟ್ಸ್ ಎ ಚಾಲೆಂಜಿಂಗ್ ಸಬ್ಜೆಕ್ಟ್. ಈ ಥರ ಒಂದು ಸಬ್ಜೆಕ್ಟ್ನ ಮಾಡಲಿಕ್ಕೆ ಬೇರೆ ಯಾರೂ ಧೈರ್ಯ ಮಾಡಲ್ಲ. ಸಾಯಿ ಪ್ರಕಾಶ್ ಅವರು ವೆರೈಟೀಸ್ ಆಫ್ ಕಥೆಗಳನ್ನ ಮಾಡಿದ್ದಾರೆ. ಕಮರ್ಷಿಯಲ್ ಆಗಿರ್ಬೋದು, ಭಕ್ತಿ ಪ್ರಧಾನವಾದ ಚಿತ್ರಗಳಾಗಿರ್ಬೋದು,
ಎಲ್ಲ ಥರದಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಆದರೆ ಈ ಥರ ಒಂದು ಸಬ್ಜೆಕ್ಟ್ಗೆ ಕೈ ಬೇಕು ಅಂದರೆ ನಿಜವಾಗ್ಲೂ ಧೈರ್ಯ ಇರಬೇಕು. ಅವರೇ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಎಕ್ಸ್ಟ್ರಾರ್ಡ್ನರಿ, ಅಂದರೆ ಒಂದು ಟ್ಯಾಲೆಂಟ್ ಅವ್ರು ಇದೆ. ಆ ಒಂದು ಎಕ್ಸ್ಟ್ರಾರ್ಡ್ನರಿ ಧೈರ್ಯದಿಂದನೇ ಈ ಸಿನಿಮಾ ಮಾಡಿದ್ದಾರೆ. ನಾನು ಈ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅವರು ಕ್ಯಾಪ್ಟನ್ ಆಗಿ ಎಲ್ಲ ಕ್ಷೇತ್ರದಲ್ಲೂ ತುಂಬ ಚೆನ್ನಾಗಿ ಒಂದು ವರ್ಕ್ ತೊಗೊಂಡಿದ್ದಾರೆ. ಒಂದು ಎಡಿಟಿಂಗ್ ಆಗಿರ್ಬೋದು ಅಥವಾ ಒಂದು ಡೈಲಾಗ್ ಆಗಿರ್ಬೋದು. ನಾನು ನೋಡಿದಾಗ ಈ ಸಿನಿಮಾದಲ್ಲಿ ಎಲ್ಲ ಕಲಾವಿದರು, ಆಲ್ಮೋಸ್ಟ್ ಆಲ್ ಎಲ್ಲ ಕಲಾವಿದರು, ಒಂದು ಸಣ್ಣ ಪಾತ್ರ ಮಾಡಿರುವಂಥ ಕಲಾವಿದನು ಉತ್ತಮವಾದಂಥ ಒಂದು ಅಭಿನಯ ಕೊಟ್ಟಿದ್ದಾರೆ. ತುಂಬ ಒಂದು ಹೆಚ್ಚಿಗೆ ನನಗಾಯಿತು. ತುಂಬ ಇಂಟ್ರೆಸ್ಟಿಂಗ್ ಆಗಿ ಸಿನಿಮಾ ನೋಡಿದಾಗ ಪ್ರತಿ ಒಂದು ಕ್ಯಾರೆಕ್ಟ್ರನ್ನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಎಸ್ಪೆಷಲಿ ಡೈಲಾಗು, ಈ ಸಿನಿಮಾದಲ್ಲಿ ಡೈಲಾಗು ಮಧು ಅವರು ಅನಿಸುತ್ತಲ್ಲ, ಮಧು ಅವರು ತುಂಬ ಎಕ್ಸ್ಟ್ರಾರ್ಡಿನರಿ ಆಗಿ ಬರೆದಿದ್ದಾರೆ. ಆ ಕತೆಗೆ ಏನು ಪೂರಕವಾಗಿ ಏನು ಬೇಕು ಸಂಭಾಷಣೆ ಅದನ್ನು ಬರೆದಿದ್ದಾರೆ. ಆಮೇಲೆ ನಮ್ಮ ಗೆಳೆಯರಾದಂಥ ನಾಗೇಂದ್ರ ಪ್ರಸಾದ್ ಅವರು ರಚನೆ ಮಾಡಿದಂಥ ಹಾಡುಗಳನ್ನ ಈಗ ನೋಡಿದ್ವಿ, ಎಷ್ಟು ಪವರ್ಫುಲ್ ಆಗಿದೆ, ಎಷ್ಟು ಮೀನಿಂಗ್ ಇದೆ ಆ್ಯಂಡ್ ಎಷ್ಟು ಕತೆಗೆ ಪೂರಕವಾಗಿದೆ ಅನ್ನೋದನ್ನ ನೀವೆಲ್ಲ ನೋಡಿದ್ರಿ. ಈ ಸಿನಿಮಾದಲ್ಲಿ ಒಂದು ಸುಮಾರು ಕಷ್ಟಗಳನ್ನ ಇಟ್ಕೊಂಡು ಒಂದೊಂದು ಕ್ಯಾರೆಕ್ಟರ್, ಒಬ್ಬ ರೈತ ಆಗಿರ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಒಬ್ಬ ಲವರ್ ಆಗಿರ್ಬೋದು, ಒಂದು ಈ ಥರ ಒಂದು ಸಾಕಷ್ಟು ಒಂದು ಕ್ಯಾರೆಕ್ಟರ್ಸ್ಗಳು ಇಟ್ಕೊಂಡು ಅವ್ರಿಗೆ ಏನು ಕಷ್ಟಗಳು ಬರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆ ಕ್ಯಾರೆಕ್ಟರ್ಸ್ಗಳು ಕೊನೆಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಲೆವೆಲ್ಗೆ ರೇಂಜ್ಗೆ ಹೋಗ್ತಾರೆ. ಜೀವನ ಒಂದು ಚದುರಂಗ ಅಂತ ಹೇಳ್ತಾರೆ ಎಲ್ಲರೂ. ಸೊ ಚದುರಂಗ ಅಂದಾಗ ಒಂದು ಆಟ ಆಗಿದ್ರೂ ನಾವು ಆ ಟೇಬಲ್ ಮೇಲೆ ಕುಂತಾಗ ನಮ್ಮ ಅಪೋನೆಂಟು, ನಮ್ಮ ವೈರಿಯವರು ಒಂದು ಮೂಮೆಂಟ್ಸ್ ಮಾಡ್ತಾ ಇದ್ದಾಗ, ಒಂದು ಅಪೋನೆಂಟು ಮೂಮೆಂಟ್ ಮಾಡಿದಾಗ ಇನ್ನೊಂದು ಅಪೋನೆಂಟು ಕಷ್ಟದಲ್ಲಿ ಸಿಲುಕ್ತಾರೆ. ಸೊ ಹಾಗೇನು ಮಾಡ್ತೀವಿ ನಾವು? ಯೋಚನೆ ಮಾಡ್ತೀವಿ, ಟೈಮ್ ತಗೋತೀವಿ. ಆ ಸಂಕಷ್ಟ ಏನಿದೆ, ಆ ಸಮಯದಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ನಾವು ಅದರಿಂದ ಹೊರಗೆ ಬರಬೇಕು ಅಂದ್ಬಿಟ್ಟು ನಾವು ಥಿಂಕ್ ಮಾಡ್ತೀವಿ, ಮೈಂಡ್ ನಾವು ವರ್ಕ್ ಕೊಡ್ತೀವಿ. ಸೊ ಹಾಗೆಯೇ ಒಂದು ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಕಷ್ಟ ಬಂದಾಗ ನಾವು ಯೋಚನೆ ಮಾಡಬೇಕು. ಯೋಚನೆ ಮಾಡಿದಾಗ ಎಂಥ ಒಂದು ಕಷ್ಟ ಪರಿಸ್ಥಿತಿಗೂ ನಮಗೆ ಒಂದು ಸಾಲ್ವೇಷನ್ ಸಿಕ್ಕೇ ಸಿಗುತ್ತೆ. ಹಾಗೆ ಒಂದು ದಾರಕ್ಕೆ ಗಂಟಾದಾಗ ಆ ಗಂಟನ್ನ ಬಿಡ್ಸೋಕ್ಕೆ ಪ್ರಯತ್ನ ಪಡಬೇಕು. ನಾವು ಗಂಟನ್ನ ಬಿಡ್ಸೋಕ್ಕೆ ಪ್ರಯತ್ನ ಪಟ್ಟಾಗ ಡೆಫಿನೆಟ್ ಆಗಿ ಆ ದಾರ ಮತ್ತೆ ನೆಟ್ಟಗಾಗುತ್ತೆ. ಸೊ ಆಗೋದಿಲ್ಲ, ಗಂಟು ಬಿಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅದು ಕಟ್ ಮಾಡಿದ್ರೆ ಅಲ್ಲೇ ಎಂಡಾಗ್ಬಿಡುತ್ತೆ. ಸೊ ಆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಈ ಚಿತ್ರ, ಆ ದಾರ ಕಟ್ ಮಾಡಿದೆ, ಆ ದಾರನ ಕಂಟಿನ್ಯೂ ಆಗಿ ಆ ಗಂಟು ಬಿಡಿಸಿ ಜೀವನನ ಫರ್ದರ್ ಕಂಟಿನ್ಯೂ ಮಾಡೋಕ್ಕೆ ಏನೇನೆಲ್ಲ ಬೇಕು, ಏನೇನೆಲ್ಲ ಸಾಲ್ವೇಷನ್ ಬೇಕು, ಆ ಸಾಲ್ವೇಷನ್ ಯಾಕೆ ಬೇಕು, ಆ ಸಾಲ್ವೇಷನ್ ಯಾಕೆ ಬೇಕಾಗಿದೆ, ಯಾವ ಸಮಸ್ಯೆಗಳಿದೆ, ಆ ಎಲ್ಲ ಸಮಸ್ಯೆಗಳಿಗೂ ಈ ಸಿನಿಮಾದಲ್ಲಿ ನಮಗೆ ಒಂದು ಮೆಸೇಜ್ ಇದೆ. ತುಂಬ ಒಳ್ಳೆ ರೀತಿಯಲ್ಲಿ ಈ ಸಿನಿಮಾ ಮಾಡಿದರೆ ನಾನು ನೋಡಿದ್ದೀನಿ, ತುಂಬ ಒಳ್ಳೆ ಮೆಸೇಜ್ ಇದೆ. ಸೊ ತಾವು ಮಾಧ್ಯಮ ಮಿತ್ರರು ಈ ಚಿತ್ರಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು 104 ಸಿನಿಮಾ ನಿರ್ದೇಶನ ಮಾಡೋದೊಂದು ಒಂದು ಸುಲಭ ಅಲ್ಲ. ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಹೇಳಿದರು, ಮಿಷನ್ ಕ್ಯಾಮ್ರಾಯಿಂದ ಹಿಡಿದು ಇವತ್ತೊಂದು ದಿನ ಡಿಜಿಟಲ್ ಕ್ಯಾಮ್ರಾದವರೆಗೂ ಬಂದಿದ್ದಾರೆ. ಅಂದರೆ ಈ ಸೋ ಅಪ್ಡೇಟೆಡ್ ಅಂತ ನಾನು ಸಾಯಿ ಪ್ರಕಾಶ್ ಅವ್ರಿಗೆ ಹೇಳೋದು. ಸೊ ಇವತ್ತು ಯಂಗ್ಸ್ಟರ್ಸ್ಗೆ ಈಕ್ವಲ್ ಚಾಲೆಂಜಿಂಗ್ ಆಗಿ ಸಿನಿಮಾ ಮಾಡ್ತೀನಿ ಮುಂದೆನೂ ಮಾಡ್ತಾರೆ. ಸೊ ಆ ರೀತಿಲಿ ಇರಬೇಕಾದ್ರೆ ಸೊ ತಾವುಗಳೆಲ್ಲರೂ ಅವ್ರಿಗೆ ಸಾಕಷ್ಟು ಎಂಕರೇಜ್ ಮಾಡಬೇಕು, ಸಾಕಷ್ಟು ಸಪೋರ್ಟ್ ಮಾಡಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಈ ಸಿನಿಮಾಗೆ ಪ್ರಚಾರ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಾಗಿ ಬೇಡ್ಕೊತೀನಿ. ಈ ಸಿನಿಮಾಗೆ ಒಳ್ಳೆಯದಾಗಲಿ. ನಮ್ಮ ಸಾಯಿ ಪ್ರಕಾಶ್ ಅವರು 105 ಸಿನಿಮಾಗಳು ಮಾಡಿದ್ದಾರೆ, ಇನ್ನೂ 150ನೇ ಸಿನಿಮಾವರೆಗೂ ಮಾಡಲಿ, ಅವರು ಕೊನೆ ಕಾಲದವರೆಗೂ ಸಿನಿಮಾದಲ್ಲಿ ಇರಲಿ, ಸಿನಿಮಾ ಡೈರೆಕ್ಷನ್ ಮಾಡಲಿ ಅಂತ ನಾನು ಹಾರೈಸ್ತಾ ಈ ಚಿತ್ರತಂಡಕ್ಕೆ, ಈ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಫಸ್ಟ್ ಟೈಮ್ ಇಷ್ಟು ಮಾತಾಡಿದ್ದು ನೀವು. ಸುಮಾರು ಸಿನಿಮಾ ನಿಮ್ಮ ಜೊತೆ ಕೆಲಸನೂ ಮಾಡಿದ್ದೀರಿ. ಈ ಮಾತುಗಳು ಹೃದಯದಿಂದ ಬಂದಿದ್ದು, ಮನಸ್ಸಿಂದ ಬಂದಿದ್ದು, ಅದರ ಎಫೆಕ್ಟ್ ಸೆಪ್ಟೆಂಬರ್ 10 ಅನ್ಸುತ್ತಲ್ವಾ? ಡೆಫಿನೆಟ್ಲಿ ಅವಕಾಶ ಸಿಕ್ಕಿದಾಗ ಒಳ್ಳೆಯದಾಗಲಿ. ಅದು ಬಂದೇ ಬರುತ್ತೆ ಎಲ್ಲ ಕಡೆ. ನನ್ನ ಜೀವನದಲ್ಲಿ ನಾನು ಸ್ವಾರ್ಥಿ ಅಲ್ಲ, ಯಾರೇ ಕಷ್ಟದಲ್ಲಿದ್ದರೂ ಅವ್ರಿಗೆ ಸಹಾಯ. ನೀವು ಏನು ಸಮಾಜಮುಖಿ, ಸಮಾಜದ ಕೆಲಸ ಮಾಡ್ತಾಯಿದ್ದೀರಿ. ಕೋವಿಡ್ ಸಮಯದಲ್ಲಿ ನೀವು ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿ ನಮ್ಮ ಕನ್ನಡ ಚಿತ್ರರಂಗದವ್ರನ್ನ ಸಹಕಾರ ಕೊಟ್ಟಿದ್ದೀರಿ, ಸೇವೆ ಮಾಡಿದ್ದೀರಿ, ಎಲ್ಲವೂ ಗೊತ್ತು ನನಗೆ.
ನಿಮಗೂ ದೇವರು ಎಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಚಿತ್ರದಕ್ಕೆ ಹಂಚಿಕೆಯನ್ನು ಹೊಣೆ. ಎಲ್ಲರಿಗೂ ನಮಸ್ಕಾರ. ಸಾಯಿ ಪ್ರಕಾಶ್ ಸರ್ ಅಂದರೆ ಒಂದು ಎಟರ್ನಲ್ ಫ್ಲೇಮ್ ಇನ್ ಫಿಲ್ಮ್ ಇಂಡಸ್ಟ್ರಿ. ಇವಾಗ ಜೊತೆಗೆ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ ಹಾರ್ಟ್ ಬೀಟ್ ಆಫ್ ಇಮೋಷನ್ಸ್ ಅಂತ ಹೇಳ್ತೀನಿ, ಪೋಯಟ್ರಿ. ಇದು 2 ಜನ ಸೇರಿದ್ದಾರೆ. ಒಂದೇ ದಿನ ಸಾಯಿ ಪ್ರಕಾಶ್ ಸರ್ ಬೆಳಗ್ಗೆ ಬಂದಿದ್ರು ಆಫೀಸ್ಗೆ, ಈ ಫಿಲ್ಮ್ ಸ್ವಲ್ಪ ರಿಲೀಸ್ ಮಾಡಬೇಕು ಅಂತ. ಓಕೆ ಸರ್, ನಾನು 100% ಮಾಡೋಣ. ಅದೇ ದಿನ ನಾಗೇಂದ್ರ ಸರ್ ಮನೆಗೆ ಹೋಗಿದ್ದೀನಿ. ಅಲ್ಲಿ ಅದೇ ಸಾಂಗ್ ಎಡಿಟಿಂಗ್ ಮಾಡ್ತಾಯಿದ್ರು. ಆ ಸಾಂಗ್ ಹಾರ್ಟ್ ಬೀಟ್ ಯಾವ ಥರ ಇದೆ ಅಂದರೆ 100% ಇಟ್ ವಿಲ್ ಟಚ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಮತ್ತು ಯಾವತ್ತೂ ನಾವು ಹೇಳ್ತೀವಿ ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಕೆಲಸನೂ ಸುಂದರವಾಗಿರುತ್ತದೆ ಅಂತ. ಅದೇ ಥರ ಈ ಫಿಲ್ಮ್ ಬಂದಿದೆ. ನಾವು ಎಲ್ಲರೂ ಜೊತೆಗೆ ಇದಕ್ಕೆ ಸಪೋರ್ಟ್ ಮಾಡೋಣ ಮತ್ತು ಈ ಫಿಲ್ಮ್ಗೆ ಹಿಟ್ ಮಾಡೋಣ. ಥ್ಯಾಂಕ್ ಯು. ಧನ್ಯವಾದಗಳು. ಜಯಸಿಂಹ ಅವರೇ, ಯಾಕೆಂದರೆ ಟೀಮಲ್ಲಿ ನೀವೊಂಥರ ಒಂದು ಕುಟುಂಬದ ಥರ ಕೆಲಸ ಮಾಡಿದ್ದೀರಿ. ಹಾಗಾಗಿ ಚಿತ್ರದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ 1-2 ಮಾತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯಸಿಂಹ ಅಂತ. ಇದು ನನ್ನ ಮೊದಲನೇ ಫಿಲ್ಮು. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಪಾತ್ರಿಕೆ ಮಿತ್ರರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಡಿಜಿಟಲ್ ಆಗಿರ್ಬೋದು, ಪ್ರಿಂಟ್ ಮೀಡಿಯಾದವರಾಗಿರ್ಬೋದು, ಎಲ್ರಿಗೂ ನನ್ನ ನಮಸ್ಕಾರ. ಫಸ್ಟ್ ಇಲ್ಲಿ ಬಂದಿರುವಂಥ ನಮಗೆ ಚೀಫ್ ಗೆಸ್ಟ್ ರಾಜು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗೆ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವತ್ತು ನಾವು ಸಾಂಗ್ ಬಿಡುಗಡೆಗೋಸ್ಕರ ಬಂದಿದ್ದೀವಿ. ಸೊ ನಮ್ಮ ಸಾಂಗ್ ಬಿಡುಗಡೆಗೆ ಹೀರೋ ಅನ್ನ ಹೇಳ್ಬೋದು ನಾಗೇಂದ್ರ ಪ್ರಸಾದ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿತ್ತು ನಿಮ್ಮ ಸಾಂಗ್ಸು, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಆರ್ಟಿಸ್ಟ್ ಎಲ್ರಿಗೂ ನನ್ನ ನಮಸ್ಕಾರ. ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರೆಗೆ ಬಂದರೆ, ನಾನೊಂದು ಕಾಲೇಜ್ ಸ್ಟೂಡೆಂಟ್, BSc ಅಗ್ರಿಕಲ್ಚರ್ ಓದಿರುವಂಥ ಒಂದು ಸ್ಟೂಡೆಂಟ್ ನನ್ನ ಪಾತ್ರೆ. ನಾನು ಬಡವನ್ ಮಗ. ಇಲ್ಲಿ ಅವರು ನಮ್ಮ ಮಾವ ಆಗಿರ್ಬೇಕು, ನಮ್ಮ ಗಣೇಶ್ ರಾವ್ ಸರ್ ನಮ್ಮ ಮಾವ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಸೊ ಅವ್ರ ಮಗಳನ್ನ ನಾನು ಪ್ರೀತಿಸೋ ಒಂದು ಕ್ಯಾರೆಕ್ಟರ್ ಇದು. ಸೊ ಈ ಸಿನಿಮಾದಲ್ಲಿ ನನಗೆ ಒಂದೊಂದು ಒಳ್ಳೆ ಪಾತ್ರನ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸಾಯಿ ಪ್ರಕಾಶ್ ಸರ್. ಸೊ ನಿಜವಾಗ್ಲೂ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದರೆ 105 ಸಿನಿಮಾ ಮಾಡಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನೂ ಇಲ್ಲ. 1-2 ಸಿನಿಮಾ ಮಾಡಿದ್ರೇ ಎಲ್ಲೋ ಏನೇನೋ ಮಾತಾಡ್ತಾ ಇದ್ದಾರೆ ತುಂಬ ಜನರು. ಸೊ 105 ಸಿನಿಮಾ ಮಾಡಿರುವಂಥ ಸಾಯಿ ಪ್ರಕಾಶ್ ಡೈರೆಕ್ಷನಲ್ಲಿ ನನಗೆ ಅವಕಾಶ ಸಿಗುವ ಅನ್ನೋದು ನನ್ನ ಯಾವುದೋ ಪೂರ್ವಜನ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಸೊ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಈ ವೇದಿಕೆನ ನಮಗೆ ನೀವು ಏರ್ಪಾಟೆ ಮಾಡಿರೋದಕ್ಕೆ ನಮ್ಮ PRO ನಾಗೇಂದ್ರ ಸರ್ಗೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈ ಸಿನಿಮಾ ಒಳ್ಳೆ ರೀಚ್ ಆಗಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರನ್ನ ಬೇಡ್ಕೊಳ್ತಾ ಥ್ಯಾಂಕ್ ಯು. ನೀವೇನೇ ಮದುವೆ ಆಗಿದ್ದಾರೆ ಅಂತೇಳಿ ದೊಡ್ಡ ಹೆಸರು, ಕನ್ನಡ ಚಿತ್ರಕ್ಕೆ ದೊಡ್ಡ ಆಸ್ತಿ ಅಂತ ಆರಂಭದಲ್ಲಿ ಹೇಳಿದೆ ನಿಮಗೆ. ಫ್ಲೈಟ್ ಅದೇ ಬರ್ತೀನಿ. ವಿಷಯ ಇನ್ನೂ ಪೂರ್ತಿ ಮಾಡಿಲ್ಲ ನಾನು. ಮೇಘವೇ ನಾನೇ ವರ್ಕ್ ಮಾಡಿದ್ದು ಸಿನಿಮಾ. ಸೊ ಆಕಾಶದಲ್ಲೇ ಅದೇ ಎಲ್ಲ ಮಾಧ್ಯಮದವ್ರನ್ನು ಫ್ಲೈಟಲ್ಲಿ ಕರ್ಕೊಂಡೋಗಿ ಆಕಾಶದಲ್ಲೇ ಆಡಿಯೋ ರಿಲೀಸ್ ಮಾಡಿದಂಥ ಏಕೈಕ ನಮ್ಮ ಅಪ್ಪು ಅವರು ಬಂದು ರಿಲೀಸ್ ಮಾಡಿದ್ರು. ಅದನ್ನ ಯಾವತ್ತೂ ಮರೀಲಿಕ್ಕಾಗಲ್ಲ. ಹಲವಾರು ಕನ್ನಡ ಚಿತ್ರಕ್ಕೆ ದೊಡ್ಡ ದೊಡ್ಡ ಹಾಡುಗಳನ್ನು, ಸಾಹಿತ್ಯವನ್ನು, ವಿಷಯಗಳನ್ನು ಕೊಟ್ಟಂಥವ್ರು ನಾಗೇಂದ್ರ ಪ್ರಸಾದ್ ಅವರು ನಿಜವಾದ ಹೀರೋ ಅಂದಲ್ಲ, ಈ ಜ್ಞಾಪಕ ಬಂತು ನನಗೆ. ಧನ್ಯವಾದಗಳು. ಏನೋ ದೊಡ್ಡದಾಗಿ ಸಾಧನೆ ಮಾಡಿದ್ರು ಅಂದ್ಬಿಟ್ಟು ಗಾಸಿಪ್ ಬಗ್ಗೆ ಹೇಳಿದ್ರೆ ಗಾಸಿಪ್ ಇದೇ ಸ್ಟುಡಿಯೋಲ್ಲೇ ಆಗಿತ್ತು. ಈಗ ನಮಸ್ಕಾರ. ಇಲ್ಲಿ ನಡೆದಿರುವಂತಹ ಎಲ್ಲ ಗಣ್ಯರಿಗೂ, ಪತ್ರಿಕಾ ಮಾಧ್ಯಮದವ್ರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಸೆಪ್ಟೆಂಬರ್ 10 ಸಾಯಿ ಪ್ರಕಾಶ್ ಸರ್ ಅವರ 105ನೇ ಚಿತ್ರ. 5 ಕುಟುಂಬದ ಕಥೆಗಳನ್ನ ಜೋಡಿಸ್ಕೊಂಡು ಮಾಡಿರುವಂಥ ಚಿತ್ರ. ಮನಸ್ಸಿದ್ದರೆ ಮಾರ್ಗ, ಈಸಬೇಕು ಇದ್ದು ಜಯಿಸಬೇಕು ಅಂತ ಸಮಾಜಕ್ಕೆ ಒಂದು ಮೆಸೇಜನ್ನ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಅವ್ರ ಜೊತೆ ನಾನು ಸುಮಾರು ಒಂದು 10 ಮೂವಿನಲ್ಲಿ ಮಾಡಿದ್ದೀನಿ. ಈ ಚಿತ್ರದಲ್ಲಿ ನನ್ನ ಪಾತ್ರ ಹಠವಾದಿ ತಾಯಿ ಕ್ಯಾರೆಕ್ಟ್ರು. ತುಂಬ ಹಠವಾದಿ. ಮಗಳು 91% ತೊಗೊಂಡ್ರು ಇಲ್ಲ 99.9% ಬರಬೇಕು ಅಂತ ಟಾರ್ಚರ್ ಕೊಡೋ ಅಂಥ ತಾಯಿ. ಸೊ ಮಕ್ಕಳ ಮೇಲೆ ಪ್ರೆಷರ್ ಮಾಡಬೇಡಿ ಅಂತ ನನ್ನ ಕುಟುಂಬದ ಕಥೆಯಲ್ಲಿ ಚಿತ್ರದಲ್ಲಿ ಹೇಳಿದ್ದಾರೆ. ಈ ಚಿತ್ರಕ್ಕೆ ಸಾಕಷ್ಟು ಬೆಂಬಲವನ್ನು ಕೊಟ್ಟು ಪತ್ರಿಕಾ ಮಾಧ್ಯಮದವರು ಪ್ರಚಾರ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.
ಯೋಜನೆಯ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಈಗ ಓಂ ಶ್ರೀ ಸಾಯಿರಾಮ್. ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಸಿನಿಮಾ ರಂಗ ನನ್ನ ಕುಟುಂಬ. 1987 ಲೆಕ್ಕ ಹಾಕೊಂಡ್ರೆ ಬೆಟ್ಟದಷ್ಟಿದೆ ನನ್ನ ಕುಟುಂಬ. ದೊಡ್ಡ ದೊಡ್ಡ ಕಲಾವಿದರು ಮರ್ಕೊಂಡು ಸಣ್ಣ ಕಲಾವಿದರವರೆಗೂ ನಾನು ಕೆಲಸ ಮಾಡಿದ್ದೀನಿ. ಅದು ನನ್ನ ಅದೃಷ್ಟ. ಕಮರ್ಷಿಯಲ್ ಮಾಡಿದ್ದೀನಿ, ಡಿವೋಷನಲ್ ಮಾಡಿದ್ದೀನಿ, ಕಾಮಿಡಿ ಮಾಡಿದ್ದೀನಿ. ಕಣ್ಣೀರು ತರಿಸೋವಂಥ ಎಷ್ಟು ಚಿತ್ರಗಳು ನಾನು ಮಾಡಿದ್ದೀನಿ. ನಾನು ಸಿನಿಮಾ ಅನ್ನೋದು ಸಮಾಜಕ್ಕೆ ಹತ್ತಿರವಾಗಿರಬೇಕು. ನಮ್ಮಿಂದ ಸಮಾಜಕ್ಕೆ ನಮ್ಮ ಸಿನಿಮಾನಿಂದ ಯಾವ ಕೆಟ್ಟದು ಅವ್ರ ಕಿವಿಗೆ ಬರಬಾರದು, ಅವ್ರ ಕಣ್ಣು ಬೆಳಬಾರದು ಅನ್ನೋದು ನನ್ನ ಧರ್ಮ. ಈ ಧರ್ಮದ ಹಿಂದೆ ನನ್ನ ಧರ್ಮಪತ್ನಿ ಇದ್ದಾರೆ. ಅವರು ಹೆಣ್ಣನ್ನು ಬೇರೆ ರೀತಿ ತೋರಿಸಿದ್ರೆ ಅವ್ರು ಇಷ್ಟಪಡಲ್ಲ. ಅವ್ರು ಒಂದೇ ಕೇಳ್ತಾರೆ, ನಿನ್ನ ಹಿಂದಿನ ಕೆಟ್ಟದಾಗ ತೋರಿಸಿ ನೀವು ಇಷ್ಟಪಡ್ತೀರಾ, ನಿಮ್ಮ ತಂಗಿನ ಕೆಟ್ಟದಾಗ ತೋರಿಸಿ ಇಷ್ಟಪಡ್ತೀರಾ ಅಂತ ಅವ್ರು ಕೇಳೋರು. ಅದಕ್ಕೆ ಮ್ಯಾಕ್ಸಿಮಮ್ ನನ್ನ ಸಿನಿಮಾಗಳು ಯು 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 ಆ ಕಾಲದಲ್ಲಿ ಬರೋದು. ನನಗೆ ಕಟ್ಟಿಂಗ್ಸ್ ಇರಲ್ಲ. ನನಗೆ ಐ ವೆರಿ ಕ್ಲೀನ್ ಆ್ಯಂಡ್ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಹೆಸರು ಮಾಡಿದ್ದೀನಿ. ಅದಕ್ಕೆ ಕಾರಣ ಕೇವಲ ಸಾಯಿ ಪ್ರಕಾಶ್ ಮಾತ್ರ ಅಲ್ಲ, ನನ್ನ ಹಿಂದೆ ಇರುವಂಥ ನಿರ್ದೇಶಕರ ಟೀಮ್, ಬರಹಗಾರರ ಟೀಮ್, ಕ್ಯಾಮೆರಾಮನ್, ಈ ರೀತಿ 24 ಡಿಪಾರ್ಟ್ಮೆಂಟ್ಗಳು ನನ್ನ ಸಪೋರ್ಟ್ ಮಾಡಿದ್ದಾರೆ. ಯಾವತ್ತೂ ಸಾಯಿ ಪ್ರಕಾಶ್ ಸಕ್ಸಸ್ ಮಾಡಿದೆ ಅನ್ನೋದು ಹೇಳಲ್ಲ. ನನ್ನ ಟೀಮ್ನಿಂದ ನಾವು ಸಕ್ಸಸ್ ಮಾಡಿದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಆ ರೀತಿ ಎಷ್ಟೋ ಜನ ತಂತ್ರಜ್ಞರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ನಿರ್ಮಾಪಕರು, ಅನ್ನದಾತರಂತ ಅನ್ನೋರು ಒಂದು ಪಟ್ಟನೆ ಕೊಟ್ಟು ಹೋಗಿದ್ದಾರೆ. ಎಷ್ಟೋ ಜನ ಅನ್ನದಾತ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅಭಿಮಾನ ದೇವತೆಗಳನ್ನ ಸಹಕಾರ ಕೊಟ್ಟು ನನಗೆ ಬೆಳೆಸಿ ಇವತ್ತು 105ನೇ ಚಿತ್ರ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದ ಅಭಿಮಾನ ದೇವತೆಗಳು, ಅನ್ನದಾತರು, ನನ್ನ ಟೀಮ್ ಎಲ್ಲ. ಮುಖ್ಯವಾಗಿ ಈ ಸಿನಿಮಾ ಬಗ್ಗೆ ನಾನು ಹೇಳ್ಕೋಬೇಕಂದ್ರೆ, ನೈಜ ಘಟನೆ ಅನ್ನಿಸ್ತದೆ. ಈ ಸಿನಿಮಾ ನಾನು ಕಥೆ ಮಾಡುವಾಗ ಸಮಾಜದಲ್ಲಿ ಎಲ್ಲೋ ನಾವು ಫ್ರಸ್ಟ್ರೇಷನ್ಗೆ ಹೋಗ್ತಾ ಇದ್ದೀವಿ. ನಾವು ಸಣ್ಣ ಸಣ್ಣ ವಿಷಯಕ್ಕೆ ನಾವು ಏನೇನೋ ಡಿಸಿಷನ್ ತಗೊಳ್ತಾ ಇದ್ದೀವಿ. ಇವಾಗ TV ಮಾಧ್ಯಮದಲ್ಲಿ ನೋಡುವಾಗ ಬೇಜಾರಾಗತ್ತೆ. ಸಣ್ಣ ಸಣ್ಣ ವಿಷಯಕ್ಕೆ ಮಕ್ಕಳ ಸಮೇತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇನ್ನು ರೈತರ ಬಗ್ಗೆ ನಾವು ಒಂದು ಮಹಾಭಾರತನೇ ಬರೀಬಹುದು. ಪ್ರೇಮಿಗಳ ಬಗ್ಗೆ ಪುರಾಣ ಕಾಲದಿಂದ ನಾವು ನೋಡ್ತಾನೆ ಇದ್ದೀವಿ ನಾವು. ಇನ್ನು ವ್ಯಾಪಾರಸ್ಥರ ಬಗ್ಗೆ ಹೇಳಬೇಕಾಗಿಲ್ಲ. ವ್ಯಾಪಾರ ಫೇಲ್ ಆದ ತಕ್ಷಣ, ಲಾಸ್ ಆದ ತಕ್ಷಣ ಅವರು ಜೀವನ ಮುಗಿಸ್ಕೋಬೇಕಂತ ನಿರ್ಧಾರ ತಗೊಳ್ತಾರೆ. ಈ ರೀತಿ ಯಾವ ರಂಗದಲ್ಲಿದ್ರೂ ನಾವು ಮನುಷ್ಯರು, ನಾವು ಭಗವಂತ ಇಂಥ ಒಳ್ಳೆ ಜೀವನ ಕೊಟ್ಟಿದ್ದಾರೆ. ಕಣ್ಣಿದೆ, ಕಾಲಿದೆ, ಕೈ ಇದೆ, ಎಲ್ಲ ಇದೆ, ಬುದ್ಧಿ ಎಲ್ಲ ಇದೆ. ಕಣ್ಣಿಲ್ದವರು, ಕಾಲಿಲ್ದವರು, ಕೈ ಇಲ್ದವರು ಎಷ್ಟೆಷ್ಟು ಸಾಧನೆ ಮಾಡಿದ್ದಾರೆ. ಇದೇ ಸನ್ನಿವೇಶವನ್ನು ನಾನು ನಾಗೇಂದ್ರ ಪ್ರಸಾದ್ ಹತ್ರ ನಾನು ಡಿಸ್ಕಸ್ ಮಾಡಿದ್ದೀನಿ. ನಾನು ನಾಗೇಂದ್ರಜಿ, ನಾವು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನೋ ತಕ್ಷಣ ಫೆಲ್ಟ್ ಎ ಲಾಟ್. ನಾನು ಸಾಂಗು ಬರೆದು ಕೊಡಂತ ಫಸ್ಟ್ ಕೇಳಿದ್ದೀನಿ. ನಾನು ಕೇಳಿದ ತಕ್ಷಣ ನಾನು ಬರೆಯಲ್ಲ, ರೆಕಾರ್ಡ್ ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳಿದ್ದಾನೆ. ನೋಡಿ ಎಷ್ಟು ಸೌಜನ್ಯನು. ಒಬ್ಬ ಟೆಕ್ನಿಷಿಯನ್ಗೆ ಇನ್ನೊಬ್ಬ ಟೆಕ್ನಿಷಿಯನ್ ಕೈ ಜೋಡಿಸುವಾಗ ಈ ಟೆಕ್ನಿಷಿಯನ್ಗೆ ತುಂಬ ಬಲ ಬರುತ್ತೆ. ನನ್ನ ಎಲ್ಲ ಟೆಕ್ನಿಷಿಯನ್ಸು, ಕಲಾವಿದರೆಲ್ಲರೂ ಅದೇ ರೀತಿ ನನಗೆ ಸಹಕಾರ ಕೊಟ್ಟಿದ್ದಾರೆ ಈ ಚಿತ್ರಕ್ಕೆ. ಯಾರೂ ದುಡ್ಡು ಎಷ್ಟು ಏನು ಅಂತ ಯಾರೂ ಕೇಳಲಿಲ್ಲ. ಪಾತ್ರ ಹೇಳಿದ್ದೀನಿ, ಇಂಥದ್ದೇನ ಶೂಟಿಂಗ್ ಅಂತ ಹೇಳಿದ್ದೀನಿ, ಬಂದರು, ಎಲ್ಲ ಕೆಲಸ ಮಾಡಿ ಹೋಗಿದ್ದಾರೆ. ಅದು ನನ್ನ ಬಲ, ಅದು ನನ್ನ ಸಂಕೇತ, ನನ್ನ ಟೆಕ್ನಿಷಿಯನ್ ಕೊಟ್ಟಿದಂಥ ಧೈರ್ಯ. ಒಬ್ಬರಂತಲ್ಲ, ಕಲಾವಿದರು 100 ಜನ ಇದ್ದಾರೆ, 1000 ಜನ ಇದ್ದಾರೆ ಅದರಲ್ಲಿ ಕೆಲಸ ಮಾಡಿದಂಥವರು. ಎಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಈ ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ತು. ಇನ್ನು ನಮ್ಮ ರಾಜು ಅವ್ರ ಬಗ್ಗೆ ಹೇಳಬೇಕಂದ್ರೆ, ಹತ್ರ 30 ವರ್ಷ ಆಯಿತು
ಆ ಕಾಲದಿಂದ ನನ್ನ ಚಿತ್ರದಲ್ಲಿ ಪಾರ್ಟ್ ಮಾಡೋರು ರಾಜು ಅವರು. ಇವಾಗ ರಾಜ್ ಅವರು ಹೀರೋ ಆಗಿ ನಟನ ಮಾಡ್ತಾ ಇದ್ದಾರೆ, ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದರೆ ನಾನು ನೋಡ್ತಾ ಇರುವಾಗೆ ರಾಜಕೀಯದಲ್ಲಿ ಆಗ್ಬೋದು, ಚಿತ್ರರಂಗದಲ್ಲಿ ಆಗ್ಬೋದು, ನಿಜವಾಗ್ಲೂ ಬಿಟ್ಟದಷ್ಟು ಅವರು ಬೆಳೆದಾರೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಖುಷಿ ಆಗತ್ತೆ, ನಮ್ಮವರೊಬ್ಬರು ಸಾಧನೆ ಮಾಡಿದರೆ ತುಂಬ ಖುಷಿ ಆಗತ್ತೆ. ನಾನೇ ಸಾಧನೆ ಮಾಡಿದೆ ಅನ್ನೋಂಥ ಫೀಲಿಂಗ್ ನನಗಿರುತ್ತೆ. ಕರೋನಾ ಟೈಮ್ನಲ್ಲಿ ನನಗೆ ಮಾತ್ರ ಅಲ್ಲ, ಚಿತ್ರರಂಗದಲ್ಲಿ ಎಷ್ಟೋ ಜನಕ್ಕೆ ನೇರವಾಗಿ ಸಪೋರ್ಟ್ ಮಾಡಿದ್ದಾರೆ. ಸಂಬಂಧ ಇಲ್ಲದೆ ರಾಜಕೀಯದಲ್ಲಿದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ. ಒಂದು ಟೀಮ್ ರೆಡಿ ಮಾಡಿಸಿ ಯಾರ್ಯಾರು ಕಷ್ಟದಲ್ಲಿ ಚಿತ್ರರಂಗದಲ್ಲಿ ಅಂತ ನೇರವಾಗಿ ಅವರು ಸಹಾಯ ಮಾಡಿದಂಥದ್ದು ನಾನು ಕನ್ನಡವನ್ನು ನೋಡಿದ್ದೀನಿ. ಇಟ್ಸ್ ವಂಡರ್ಫುಲ್ ಹಾರ್ಟ್ಫುಲ್ ಪರ್ಸನ್. ನಾನು ಮೊಬೈಲ್ನಲ್ಲೇ ಹಾರ್ಟ್ಫುಲ್ ರಾಜನ್ನ ಅಂತ ಫೀಡ್ ಮಾಡ್ಕೊಂಡಿದ್ದೀನಿ ನಾನು. ಯಾಕಂದರೆ ಸಂಪಾದನೆ ಮಾಡಿದ ದೊಡ್ಡದಲ್ಲ, ಸಂಪಾದನೆ ಮಾಡಿದ್ಮೇಲೆ ನನ್ನಿಂದ ಬೇರೆಯವ್ರಿಗೆ ಉಪಯೋಗ ಆಗಬೇಕಂತ ಅವ್ರ ಬಾಯಿನಿಂದನೇ ಬಂತು. ಬರುವಾಗ ಹೋಗುವಾಗ ಬೆತ್ತಲೆ ಮಧ್ಯದಲ್ಲಿ ಏನು. ನಿಜವಾಗ್ಲೂ ರಾಜನ್ನ ನೀವು ತುಂಬ ಸಾಧನೆ ಮಾಡಿದಿರಿ. ಆಸ್ತಿ ಅಂತಷ್ಟು ಬೇಕಷ್ಟಿದೆ, ಬಟ್ ಸರ್ವೀಸನ್ನು ಅದಕ್ಕಿಂತ ಒಂದು ಅಂಗುಳ ಜಾಸ್ತಿನೇ ಮಾಡಿದಿರಿ. ತುಂಬ ಖುಷಿ ಆಗತ್ತೆ. ಯಾರಾದರೂ ಸರಿ ಕಷ್ಟದಲ್ಲಿರುವಾಗ ಕೈ ಯಾರು ಜೋಡಿಸ್ತಾರೋ ಅವರು ಹೃದಯವಂತರು, ದೇವರ ಸಮಾನ ಅಂತ ಹೇಳ್ತೀವಿ. ಹಸಿವಿರುವಾಗ ಇಷ್ಟು ತುತ್ತು ಅನ್ನ ಕೊಟ್ಟರೆ ದೇವರಾಗಿ ನೀವು ಅನ್ನ ಕೊಟ್ಟಿದೆ ಅಂತ ಹೇಳ್ತೀವಿ ನಾವು. ಅವ್ರ ಮನೆ ಕೊಡಬೇಕಾಗಿಲ್ಲ, ಕೋಟಿ ರೂಪಾಯಿ ಹಣ ಕೊಡಬೇಕಾಗಿಲ್ಲ, ನಾವಿದ್ದೀವಿ ಅನ್ನೋ ಒಂದು ಮಾತು ಸಾಕು. ಆ ಮಾತಿನಿಂದಾನೇ ದೇವರು ಕೊಟ್ಟದಂಗೆ ಆದಮೇಲೆ 12 ಸಿನಿಮಾ ನಾನು ನಿರ್ದೇಶನ ಮಾಡಿದ್ದೀನಿ. ನಾನು ಪುನಃ ನಾನು ನಿರ್ಮಾಣ ಮಾಡುವಂಥ ಸ್ಟೇಟಸ್ ನಾನು ಬಂದಿದ್ದೀನಿ. ನಾಗೇಂದ್ರ ಪ್ರಸಾದ್ ಹೇಳ್ತಾರ, ಭಯ ಬಿದ್ರೂ ಭಯ ಬಿಡಬೇಡ, ಭಯ ಬೇಡ, ಬೇಕಾಗಿಲ್ಲ, ಧೈರ್ಯ ತಗೋ. ಎಸ್, ಆ ಧೈರ್ಯದಿಂದಾನೇ ಇವತ್ತು ನಾನು ಸೆಪ್ಟೆಂಬರ್ 10 ಸಿನಿಮಾ ಮಾಡಿದ್ದೀನಿ. ಭಯ ಇದ್ದರೆ ದೇವ್ರು ಕೊಡ್ದಂಗೆ ಆದ್ಮೇಲೆ ನನಗೆ ಕಾಣಿಸ್ತಾ ಇರಲಿಲ್ಲ. ನನಗೆ ಧೈರ್ಯ ಇದೆ. ಆ ಧೈರ್ಯ ನನ್ನ ಟೀಮ್ ನನಗೆ ಕೊಡ್ತು. ನನ್ನ ಇಷ್ಟಪಡೋರು ಕೊಟ್ಟಿದ್ದಾರೆ. ಇವತ್ತು ನನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಫಸ್ಟ್ ಪ್ರಿವ್ಯೂ ನಮ್ಮ ದೊಂಬರಕೃಷ್ಣ ಅರಸು ಅವರು ಡಾಕ್ಟರ್ ರಾಜ್ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ, ವಿಜಯನಗರ ನರ್ಸಿಂಗ್ ಡಾಕ್ಟರ್ ಅವರು. ಅವ್ರ ಸಿನಿಮಾ ನೋಡಿದ ತಕ್ಷಣ ಒಂದೇ ಹೇಳಿದ್ದಾರೆ, ಸಾಯಿ ಪ್ರಕಾಶ್ ಈ ಸಿನಿಮಾ ರಿಲೀಸ್ ಆಗಲೇಬೇಕು, 10 ಜನ ನೋಡಲಿ, ಅದರಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಸಕ್ಸಸ್ ಅಂತ ಅವ್ರು ಹೇಳಿದ್ದಾರೆ. ಡಾಕ್ಟ್ರಿಗೆ ಯಾಕೆ ತೋರಿಸಿದಂದ್ರೆ ಇದ್ರ ಬಗ್ಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ, ದೊಡ್ಡ ಹಾಸ್ಪಿಟ್ಲ್ ಇದೆ ಅವರಿಗೆ, ದೊಡ್ಡ ಟೀಮ್ ಇದೆ ಅವರಿಗೆ. ಅವ್ರ ಸಲಹೆ ಏನು, ಇದು ರಿಲೀಸ್ ಮಾಡ್ಬೋದಾ ಮಾಡಬಾರ್ದಾ ಅನ್ನುವಾಗ ಅವ್ರು ಹೇಳಿದ್ದು ಒಂದೇ, ನೀವು ಮಾಡಿ, ಇದು ಜನರಿಗೆ ರೀಚ್ ಆಗತ್ತೆ, ಜನಗಳಿಗೆ ಬೇಕು ಇದು ಸಮಾಜಕ್ಕೆ ಅಂತ ಭುಜ ತಟ್ಟಿದ ಮೇಲೆ ನಾನು ಹೆಜ್ಜೆ ತಗೊಂಡು ಬೆಂಗಳೂರಿನಲ್ಲಿ ಪ್ರೆಸ್ ಮಾಡಿದ್ದೀನಿ, ಪ್ರೆಸ್ ಮೀಟ್ ಮೈಸೂರಿನಲ್ಲಿ ಮಾಡಿದ್ದೀನಿ, ಮಂಡ್ಯದಲ್ಲಿ ಮಾಡಿದ್ದೀನಿ, ದಾವಣಗೆರೆಯಲ್ಲಿ ಮಾಡಿದ್ದೀನಿ. ಈಗ ನೆಕ್ಸ್ಟು ಹುಬ್ಳಿ, ಚಿತ್ರದುರ್ಗ, ಗಂಗಾವತಿ, ಈ ರೀತಿ ಎಲ್ಲ ಕಡೆ ನಾನು ಪ್ರೆಸ್ ಮೀಟ್ ಮಾಡಿಕೊಂಡು, ಯಾಕಂದರೆ ನನಗೂ 4 ವರ್ಷ ಗ್ಯಾಪ್ ಬಂತು. ಸಾಯಿ ಪ್ರಕಾಶ್ ಹೋದರೆ ಎಲ್ಲರೂ ನನ್ನ ದಾವಣಗೆರೆ ದೇವಸ್ಥಾನದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಪೋಸ್ಟರ್ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ. ಅವರು ದೇವಸ್ಥಾನಕ್ಕೆ ಬಂದು 6 ತಿಂಗಳಾಯ್ತಂತೆ. ಜನರು ಗುರುವಾರ ಕಾರ್ನಲ್ಲಿ ಬಂದು ಆ ದೇವರ ನಮಸ್ಕಾರ ಮಾಡಿಕೊಂಡು ಹಾರದಾದ್ಮೇಲೆ ಹಂಗೆ ಹೋಗ್ತಾರಂತೆ. ಏನೂ ಗೊತ್ತಿಲ್ಲ, ಮೆಟ್ಲೆಲ್ಲ ಇದೆ, ಹತ್ಕೊಂಡು ನಡ್ಕೊಂಡು ಬಂದು ದೇವರ ಹತ್ರ ಕೂತ್ಕೊಂಡು ಪೋಸ್ಟರ್ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಇವತ್ತು ಬರ್ತ್ಡೇ, 95th ಬರ್ತ್ಡೇ ಇವತ್ತು. ವೀಲ್ ಚೇರ್ ಇರೋರು ನಡ್ಕೊಂಡು ಬಂದು ಮಾಡಿಕೊಟ್ಟಿದ್ದಾರೆ. ಬಾಬಾ ಅವರ ಪವರ್ ಹೆಂಗಿರುತ್ತೆ, ನನ್ನಲ್ಲಿ ಬಾಬಾ ಇದ್ದಾರೆ, ಬಾಬಾ ಆಶೀರ್ವಾದದಿಂದ ನಾನು ಇಷ್ಟು ಸಾಧನೆ ಮಾಡಿದ ಹೇಳಕ್ಕೆ ನಿಮ್ಮೆಲ್ಲರಿಗೂ ಗೊತ್ತು. ಸಾಯಿಬಾಬಾ ಪಿಕ್ಚರ್ ಮಾಡಿದ್ದೀನಿ, ಸಾಯಿಬಾಬಾ ಭಕ್ತರಾಗಿ ನಾನು ಬದುಕ್ತಾ ಇದ್ದೀನಿ. ಗಣೇಶ ರಾವ್ ಹೇಳ್ತಾರ, ಕೇವಲ ಸಿನಿಮಾ ಮಾತ್ರ ಅಲ್ಲ, ನನ್ನಿಂದ ಇನ್ನೊಬ್ಬ ಜೀವ ಉಳಿಬೇಕಂತ ನನ್ನ 18ನೇ ವರ್ಷದಿಂದ ನಾನು ರಕ್ತದಾನ ಮಾಡ್ತಾ ಬಂದಿದ್ದೀನಿ. ನಮ್ಮ ಮನೋಜ್ ಗಣೇಶ್ ಅವ್ರದ್ದು ಒಂದು ದೊಡ್ಡ ಟೀಮ್ ಇದೆ ಲಯನ್ಸ್ ಕ್ಲಬ್ದು. ಪ್ರತಿ ಬರ್ತ್ಡೇಗೆ ಅವರು 10 days 15 days ಮುಂಚೆನೇ ಅವರು ನಾನು ಮರ್ತೋಗಿರ್ತಾನೋ ನಾನು ಅನ್ಕೊತಾರೆ, ಏನೋ ಗೊತ್ತಿಲ್ಲ, ಆಗಲೇ ಫೋನ್ ಮಾಡ್ತಾರೆ, ಎಲ್ಲಿ ಅರೇಂಜ್ಮೆಂಟ್, ಎಲ್ಲಿ ಶೂಟಿಂಗು, ಸ್ಕೂಲ್ನೆಲ್ಲ ಸ್ಪಾಟ್ನೆಲ್ಲ ಅಂತ ಕೇಳ್ತಾ ಇರ್ತಾರೆ. ತುಂಬ ಸಹಕಾರ ಕೊಟ್ಟಿದ್ದಾರೆ. ನಾನೊಬ್ಬರೇ ಪ್ರಯತ್ನ ಮಾಡಿದ್ರೆ ಆಗಲ್ಲ. ನನ್ನ ಟೀಮ್ನಲ್ಲಿ 100 ಜನ ರಕ್ತದಾನ ಮಾಡೋರು ನಾವು.
ಕಿದ್ವಾಯಿನಲ್ಲಿ ಮಾಡಿದ್ದೀವಿ ನಾವು. ಕಿಡ್ನಿ ಕ್ಯಾನ್ಸರ್ ಇರೋ ಸಣ್ಣ ಸಣ್ಣ ಮಕ್ಕಳು ತುಂಬ 100 ಯೂನಿಟ್ಸ್ ಮೇಲೆ ನಾವು ಅವತ್ತು ರಕ್ತದಾನ ಮಾಡಿ ಕಿದ್ವಾಯಿಗೆ ಡೊನೇಟ್ ಮಾಡಿದ್ದೀವಿ ನಾವು. ಜೀವನದಲ್ಲಿ ನಾನು ಸಿನಿಮಾ ಮಾತ್ರ ಅಲ್ಲ, ಸಾಯಿಬಾಬಾ ಭಕ್ತನಾಗಿ ನಾನಿದ್ದೀನಿ. ಅದೇ ರೀತಿ ಸಮಾಜಕ್ಕೆ ಈ ರಕ್ತದಾನ ಮಾಡಿ ನನ್ನದಂತೂ ಒಂದು ಕೊಡುಗೆ ನಾನು ಕೊಟ್ಕೊಂಡು ಬಂದಿದ್ದೀನಿ. ನಾನು ಮಾಧ್ಯಮ ಮಿತ್ರನ ಕೇಳೋದು ಒಂದೇ, ನನ್ನ ತುಂಬ ಬೆಳೆಸಿದ್ರಿ, ನೀವು ತುಂಬ ಬೆಳೆಸಿದ್ರಿ. ಈ ಚಿತ್ರ ಸ್ಟಾರ್ ಇಲ್ಲ, ಹೀರೋ ಇಲ್ಲ, ಆದ್ರೂ ಕಥೆನೇ ಒಂದು ಹೀರೋ ಅಂತ ನಾನು ನಂಬ್ಕೊಂಡಿದ್ದೀನಿ. ನಾನು ಸ್ಟಾರ್ ಸಕ್ಸಸ್ ಆಗಬೇಕಂದ್ರೂ ಕತೆ ಇರಬೇಕು, ಬಟ್ ಇಲ್ಲಿ ಸ್ಟಾರ್ ಇಲ್ಲದೆ ಕತೆ ಇದೆ. ಆ ಕಥೆನೇ ನಾನು ಸ್ಟಾರನ್ನು ನಂಬ್ಕೊಂಡು ಧೈರ್ಯವಾಗಿ ನಾನು ಮಾಡಿದ್ದೀನಿ. ನೀವು ಹಾಡುಗಳನ್ನ ನೋಡಿದಿರಿ, ನಾಗೇಂದ್ರ ಪ್ರಸಾದ್ ಅವರು ಯಾವ ರೀತಿ ರಚನೆ ಮಾಡಿದ್ದಾರೆ, ಯಾವ ರೀತಿ ಮೋಟಿವೇಶನ್ ಮಾಡಿದ್ದಾರೆ, ನೀವೆಲ್ಲ ನೋಡಿದಿರಿ. ದಯವಿಟ್ಟು ನೀವು ನಾನು ಕೇಳೋದು ಒಂದೇ, ಇಷ್ಟು ವರ್ಷ ಯಾವ ರೀತಿ ಸಹಕಾರ ಕೊಟ್ಟಿದ್ರು ಅದೇ ರೀತಿ ಈ ಚಿತ್ರಕ್ಕೂ ಸಹಕಾರ ಕೊಡಿ, ನನ್ನನ್ನು ಮುಂದೆ ತನ್ನಿ ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾಗೇಂದ್ರ ಅವರು ನನ್ನ ಮೊದಲನೇ ಚಿತ್ರದಿಂದ ಬ್ರದರ್ ಆಗಿದ್ದಾರೆ, ಯಾವತ್ತು PR ಅಂತ ನಾವು ಅಂದ್ಕೊಳ್ಳಿಲ್ಲ. ಫಸ್ಟ್ ಪಿಕ್ಚರಿಂದ ನನಗೆ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಈ ಪಿಕ್ಚರ್ಗಂತೂ ಅವರು 100% ಸಪೋರ್ಟ್ ಕೊಡ್ತಾ ಇದ್ದಾರೆ. ನಾಗೇಂದ್ರ, ನಿಮ್ಮ ಸಹಾಯ ನಾನು ಹೇಳ್ಬಾರ್ದು, ನಮ್ಮ ಸ್ನೇಹ ಹಿಂಗೆ ಇರಲಿ. ಕಮಲ್ ರಾಜ್ ಅವರು ಒಂದಿನ ಕರೆದ್ರು ಅವ್ರ ಆಫೀಸ್ಗೆ, ನಾನು ಈ ರೀತಿ ಸಿನಿಮಾಗಳು ಮಾಡಬೇಕು, ಎಡಿಟಿಂಗ್ ಮಾಡಬೇಕು, DI ಮಾಡಬೇಕು, ಸ್ಟುಡಿಯೋ ಮಾಡಬೇಕು, ಈ ರೀತಿ ಎಲ್ಲ ಕೇಳುವಾಗ ಹೇಳಿದ್ದೀನಿ, ಕನ್ನಡ ಇಂಡಸ್ಟ್ರಿ ಒಂದು ರೀತಿ ಕಷ್ಟದಲ್ಲಿದೆಯಪ್ಪ, ನೀವು ನೋಡಿಕೊಂಡು ಕರೆಕ್ಟಾಗಿ ಮಾಡಿ ಅಂತ ನಾನು ಹೇಳಿದ್ದೀನಿ. ಅವರೂ ಕತೆ ಕೇಳಿದ್ದಾರೆ, ಸಿನಿಮಾ ಮಾಡೋಕ್ಕೆ ಅವರು ಇಷ್ಟಪಟ್ಟಿದ್ದಾರೆ. ಜೊತೆಲಿ ನಾನು ಕೇಳಿದ್ದೀನಿ, ಸಿನಿಮಾ ಮಾಡೋಕ್ಕೆ ಡಿಲೇ ಆಗ್ಬೋದು, ನನ್ನ ಪಿಕ್ಚರ್ ರಿಲೀಸ್ ಆಗಬೇಕು, ನೀವೇನಾದರೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಅಂತ ಹೇಳಿದ ತಕ್ಷಣ ನಾನು ತಪ್ಪದೇ ಮಾಡ್ತೀನಿ ಸರ್, ಪ್ಲೀಸ್ ಕಮ್ ಟು ಆಫೀಸ್ ಅಂತ ಹೇಳಿದ್ರು. ಆವತ್ತಿನಿಂದ ನಾನು ಸಪೋರ್ಟ್ ಮಾಡಿ ನನ್ನ ಜೊತೆಲಿದ್ದಾರೆ. ಇನ್ನೂ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಪ್ರಾರಂಭ ಮಾಡಲಿಲ್ಲ, ಕೇವಲ ಪ್ರಮೋಷನಲ್ಲಿದ್ದೀವಿ ನಾವು. ಈ ಪ್ರಮೋಷನ್ ಆದಮೇಲೆ ಆ ಕಾರ್ಯಕ್ರಮ ಕೈಗೆ ತಗೊಂಡು ಸಿನಿಮಾನ ನಾವು ಸಕ್ಸಸ್ ಮಾಡೋಕ್ಕೆ ಕಮಲ್ ರಾಜ್ ಸಹಾಯ ನಾನು ತಗೊಳ್ತಾ ಇದ್ದೀನಿ. ಈ ರೀತಿ ನನಗೆ ಒಳ್ಳೇದಾಗಬೇಕಂತ ಆಸೆ ಪಡೋದು ತುಂಬ ಜನ ಇದ್ದಾರೆ. ನಾನಿದ್ದರೆ 100 ಜನ ಕೆಲಸ ಸಿಕ್ಕತ್ತೆ, 100 ಜನ ಕಳೆಯೋದಕ್ಕೆ ಅವಕಾಶ ಸಿಕ್ಕತ್ತೆ. ಇಷ್ಟು ವರ್ಷ ಯಾವ ರೀತಿ ನಾನು ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡ್ತಾ ಬಂದಿದ್ದೀನೋ, ನನ್ನ ಫೋನ್ ಬಿಸಿಲಿರೋವರೆಗೂ ನಾನು ಸಿನಿಮಾ ರಂಗದಲ್ಲಿ ನಾನು ಇರ್ತೀನಿ, ಸಹಾಯ ಮಾಡೋಕ್ಕೆ ನಾನು ಇರ್ತೀನಿ, ಕಷ್ಟಪಡೋಕ್ಕೆ ರೆಡಿಯಾಗಿದ್ದೀನಿ. ಇನ್ನೂ ಇಷ್ಟು ಸಿನಿಮಾಗಳು ನಾನು ನಿರ್ದೇಶನ ಮಾಡಬೇಕು, ನಿರ್ಮಾಣ ಮಾಡಬೇಕಂತ ಆಸೆ ನನಗಿದೆ. ಆ ಸಾಯಿಬಾಬಾ ಅವರ ಆಶೀರ್ವಾದ ನನಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನಮ್ಮ ರಾಜು ಅವರು 1 ತಿಂಗಳಿನಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಇವತ್ತು ಟೈಮ್ ಬಂತು, ಯಾಕಂದರೆ ಈಸ್ ವೆರಿ ಬ್ಯುಸಿ, ಎಂಟೈರ್ ಇಂಡಿಯಾ ಓಡಾಡೋಂಥ ವ್ಯಕ್ತಿ ಆಗಿರೋದ್ರಿಂದ ಇದೆ. ರಾಜಣ್ಣ, ನಮಗೆ ತುಂಬ ಸಂತೋಷ ಆಗತ್ತೆ, ನಿಮ್ಮ ಬೆಂಬಲ. ಬೇಗ ನಮ್ಮ ಪಿಕ್ಚರ್ ಪ್ರಾರಂಭ ಆಗಬೇಕು, ನೀವು ಸಕ್ಸಸ್ ಒಳ್ಳೆ ಸಿನಿಮಾ ಕೊಡಬೇಕಂತ ನಾನು ಆಸೆ ಪಡ್ತಾ ಇದ್ದೀನಿ. ಆ ಬಾಬಾ ಅವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಬಾಬಾನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಂ ಶ್ರೀ ಸಾಯಿರಾಮ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಜುಲೈನಲ್ಲಿ ಜುಲೈ 11th ಅನ್ಕೊಂಡಿದ್ದೀವಿ, ಸೆಕೆಂಡ್ ವೀಕ್ ಚೆನ್ನಾಗಿರುತ್ತೆ. ಈಗ ಮಾನ್ಸೂನು ಒಂದು ರೇಂಜಿಗೆ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ನಾವು. ಜುಲೈ ಸೆಕೆಂಡ್ ವೀಕ್ ಪಿಕ್ಚರ್ ರಿಲೀಸ್ ಮಾಡ್ಕೊತೀನಿ. ಆತ್ಮಹತ್ಯೆ ಅಂದರೆ ಈಗ ರೈತರ ಆತ್ಮಹತ್ಯೆ ಬೇರೆ, ಚಿತ್ರರಂಗದಲ್ಲೂ ಆತ್ಮಹತ್ಯೆ ಇದೆ. ನೀವು ಜನರಲೈಸ್ ಮಾಡಿ ಯಾವ ಥರ ಹೇಳಿದ್ದೀರಾ ಅಂತ. ಸಣ್ಣ ಕಷ್ಟಕ್ಕೆ ನಾವು ರಿಯಾಕ್ಟ್ ಆಗ್ತೀವಿ. ನಮಗಿಲ್ಲಿ ಏನೂ ಇಲ್ಲ ಅನಿಸ್ತದೆ ಒಂದೊಂದು ದಿನ. ಅದು ರೈತರಂತಲ್ಲ, ಪ್ರೇಮಿಕರಂತಲ್ಲ, ಮಕ್ಕಳಂತಲ್ಲ. ಆ ಸ್ಟೇಟಸ್ ಬರುವಾಗ ಯಾರೋ ನಮ್ಮ ಸ್ನೇಹಿತರನ್ನ ಮಾತಾಡ್ಸ್ಕೋಬೇಕು, ಇಲ್ಲ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಮಾತಾಡ್ಕೋಬೇಕು, ತಾಯಿ ಹತ್ರ ಹೇಳ್ಕೋಬೇಕು, ತಂಗಿ ಹತ್ರ ಹೇಳ್ಕೋಬೇಕು, ತಮ್ಮನ ಹತ್ರ ಹೇಳ್ಕೊಂಡ್ರೆ ಆ ಸ್ಟೇಜ್ ತಪ್ಪೋಗ್ಬಿಟ್ರೆ ಬೆಟ್ಟದಂತ ಬಂದಿರೋಂಥ ಒಂದು ಭಯ ಮೋಡದಲ್ಲೇ ಮಾಯ ಆಗತ್ತೆ ಅಂತ ಒಂದು ಸಂದೇಶ ಕೊಟ್ಟಿದ್ದೀವಿ. ಈ ಚಿತ್ರದಲ್ಲಿ ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ಒಬ್ಬ ಡಾಕ್ಟರ್ ಮೂಲವಾಗಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಅವ್ರು ಕೊಟ್ಟಿದ್ದಂಥ ಸಂದರ್ಶನ ನೋಡಿ ಧೈರ್ಯ ತಗೊಂಡು ವಿತ್ಡ್ರಾ ಮಾಡ್ಕೊತಾರೆ. ಕೊನೆಯಲ್ಲಿ ಯಾರು ನಾನು ವಿಲನು ಅನ್ನೋ ಹೇಳ್ಕೊಂಡಿದ್ದಾರಲ್ವಾ, ಕೊನೆಯಲ್ಲಿ ಹೇಳ್ತಾರೆ, ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ, ನಿಮ್ಮ ಮಕ್ಕಳು ದೂರ ಮಾಡ್ಕೋಬೇಡಿ, ಅವ್ರಿಗೆ ಎಷ್ಟೋ ಭವಿಷ್ಯತ್ ಇರುತ್ತೆ, ಎಂಕರೇಜ್ ದೆಮ್ ಅಂತ ಎಲ್ಲರೂ ಕೇಳ್ಕೊಂತಾರೆ. ನಮ್ಮ ಸೀತಾರ ಹೊರಕಟ್ಟದ ಬಗ್ಗೆ ತುಂಬ ವರದಕ್ಷಿಣೆ ಬಗ್ಗೆ ತುಂಬ ಕಿರುಕುಳ ಕೊಡ್ತಾರೆ ಮಹಾತಾಯಿ.
ಶ್ರೀನಿವಾಸ್ ಮತ್ತು ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ದೇ ವಾಂಟ್ ಟು ಪ್ರಿಪೇರ್ ಕಮಿಟ್ ಸುಯಿಸೈಡ್. ಬಟ್ ಡಾಕ್ಟರ್ ಹೇಳಿದ ಸಂದರ್ಶನ ಅದೆಲ್ಲ ನೋಡಿ ಅವರು ಇದಾಗ್ತಾರೆ. ಕೊನೆಯಲ್ಲಿ ಸಿತಾರ ಅವರು ನಾವು ಫ್ಯಾಮಿಲಿ ಟೋಟಲ್ ಬಂತಾರೆ, ನಾವು ಮಾಡಿದ ತಪ್ಪು ನೀವು ಮಾಡಬೇಡಿ, ಇದು ಹಣ ಸೇರಿಸ್ತಲ್ಲ ಜೀವ ಸೇರಿಸುತ್ತೆ ಅಂತ ಹೇಳೋ ಒಂದು ಒಳ್ಳೆ ಸಂದೇಶಗಳು ಲಾಸ್ಟ್ನಲ್ಲಿ ಎಲ್ಲ ಪಾತ್ರಗಳಿಂದ ನಾವು ಹೇಳಿಸ್ಕೊಂಡಿದ್ದೀವಿ ನಾವು. ಇಟ್ ಇಸ್ ವೆರಿ ಬಿಗ್ ಕ್ಲೈಮ್ಯಾಕ್ಸ್. 1000 ಕೋಟಿಯಾಗಿ ಸಿನಿಮಾ ಮಾಡಿ ಏನೇನು ಮಾಡ್ತಾ ಇದ್ದಾರೆ. ಬಟ್ ಈ 5 ಫ್ಯಾಮಿಲಿ ಕೊನೆಯಲ್ಲಿ ಹೇಳಿದಂಥ ಅದ್ಭುತವಾದ ಸನ್ನಿವೇಶನೇ ದೊಡ್ಡ ಕ್ಲೈಮ್ಯಾಕ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಡಾಕ್ಟರ್ ರಾಜು ಅವರು ಹೇಳಿದ ಥರ 10 ಜನದಲ್ಲಿ ಒಬ್ಬರಾದರೂ ಪ್ರಾಣ ಉಳಿಸ್ಕೊಂಡ್ರೆ ನಮ್ಮ ಪ್ರಯತ್ನ ಸಕ್ಸಸ್ ಅಂತ ಹೇಳಿದ್ದಾರೆ. ಇದು ಸಿನಿಮಾ ಅಲ್ಲ, ಒಂದು ಒಳ್ಳೆ ಪ್ರಯತ್ನ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಪ್ರಯತ್ನ ಸಕ್ಸಸ್ ಆಗ ನೀವೆಲ್ಲ ಸಹಕಾರ ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಸಾಯಿರಾಮ್. ಹೇಳಿದಾಗೆ ಸಾಯಿ ಪ್ರಕಾಶ್ ಸರ್ ಅವರು ಈಗ 105 ಸಿನಿಮಾ ಏನು ಮಾಡಿದ್ದಾರೆ, 106ನೇ ಸಿನಿಮಾ ಅವರು 105 ಸಿನಿಮಾ ಮಾಡಿ ಎಷ್ಟು ಸಕ್ಸಸ್ ಗಳಿಸಿದ್ದಾರೆ. ಯಾರ್ಯಾರು ಅದರಿಂದ ನಿರ್ಮಾಪಕರು ಒಂದು ಆರ್ಥಿಕವಾಗಿ ಪ್ರಬಲರಾದರು, ಕಲಾವಿದರಿಗೆ ಎಷ್ಟು ಹೆಸರು ಬಂತು, ತಂತ್ರಜ್ಞರು ಬೆಳೆದರು. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟೇ ಕಷ್ಟವನ್ನು ಬಂದಂಥ ಸನ್ನಿವೇಶದಲ್ಲಿ ಅವರು ಸಕ್ಸಸ್ಫುಲ್ ಡೈರೆಕ್ಟರ್ ಆಗಿ, ಸಕ್ಸಸ್ಫುಲ್ ಆಕ್ಟರ್ ಆಗಿ, ಸಕ್ಸಸ್ಫುಲ್ ಗುರುಗಳಾಗಿ ಎಲ್ರಿಗೂ ಅವರ ಆಧ್ಯಾತ್ಮಿಕ ಜೀವನದಲ್ಲಿ ಯಾರಿಗೂ ಸಹ ನನ್ನಿಂದ ನಿಮಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ, ನನ್ನಿಂದ ನೀವು ಬೆಳೆದಿದ್ದೀರಿ, ನಿಮ್ಮಲ್ಲಿ ಏನಾದರೂ ನನಗೆ ಸಹಾಯ ಮಾಡಿ ಎನ್ನುವಂಥ ಒಂದೇ ಒಂದು ಮಾತನ್ನು ಯಾರನ್ನು ಸಹ ಇದುವರೆಗೂ ಕೇಳದೇ ಇರುವಂಥ ಏಕೈಕ ವ್ಯಕ್ತಿ ಸಾಯಿ ಪ್ರಕಾಶ್ ಸರ್ ಅವರು. ಯಾಕೆ ಅಂತಂದರೆ ಅವರು ಪ್ರತಿಯೊಬ್ಬರಿಗೂ ಒಂದು ಮಾರಲ್ ಸಪೋರ್ಟ್ ಆಗಿ ನಿಂತಾಗ ಅವ್ರು ಹೇಳುವಂಥದ್ದಿದೆ, ನಮಗೆ ದೇಶಾಭಿಮಾನ ಎಷ್ಟು ಮುಖ್ಯವೋ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ನಮ್ಮ ಕಲಾವಿದರು ಸಹ ನಮ್ಮ ತಂದೆ ತಾಯಿಯ ಸಮಾನದಲ್ಲಿ ನಾನು ನೋಡುವಂಥದ್ದು. ಹಾಗಾಗಿ ಇವತ್ತು ಕಷ್ಟ ಬರ್ತದೆ, ನಾಳೆ ಕಷ್ಟ ತೀರ್ತದೆ. ಕಷ್ಟ ಬಂತು ಅಂಥೇಳಿ ನಾವು ಚೆನ್ನಾಗಿ ಸಕ್ಸಸ್ಫುಲ್ ಸಿನಿಮಾ ಕೊಟ್ಟಾಗ ಆ ಸಿನಿಮಾದಲ್ಲಿ ನಾವು ಸಕ್ಸಸ್ ಕಂಡಿದ್ದೀವಿ, ಎಲ್ಲೋ 1-2 ಮೈನಸ್ ಆದಾಗ ಅದರಿಂದ ನಾವು ಧೃತಿಗೆಟ್ಟಿದ್ದೀವಿ ಅನ್ನುವಂಥದ್ದು ಆಗಬಾರ್ದು ಅನ್ನುವಂಥದ್ದು ನನ್ನ ಏಕೈಕ ಉದ್ದೇಶ. ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗಾಗಿ ಈಗ ನಾನು ಒಂದು 2-3 ತಿಂಗಳಿನಿಂದ ಅವರು ನನಗೆ ಸತತವಾಗಿ ಮಾತನಾಡ್ತಾ ಬಂದರು, ಈ ಸಿನಿಮಾದ ಬ್ಯುಸಿ ಇದ್ದೆ, ಈ ಸಿನಿಮಾದ ಮುಗಿದೋಗ್ಲಿ ಮಾಡೋಣ ಅಂತ ಹೇಳ್ಕೊಂಡು ಬಂದು ಇವರು ರಿಲೀಸ್ ಆಗಿ ಇದೆಲ್ಲ ಒಂದು ಹಂತಕ್ಕೆ ಬಂದಮೇಲೆ ಇನ್ನೊಂದು 3-4 ತಿಂಗಳಲ್ಲಿ ನಾವು ಈ ಸಿನಿಮಾ ಕೆಲಸವನ್ನು ಶುರು ಮಾಡ್ತೀವಿ. ಈ 105 ಚಿತ್ರ ಭಾಳ ಒಂದು ವಿಭಿನ್ನವಾಗಿ ಮಾಡಿದ್ದಾರೆ, ಡಿಫ್ರೆಂಟಾಗಿ ಮಾಡಿರ್ಬೋದು. ಬಟ್ ನನಗೆ ಹೇಳಿರ್ತಕ್ಕಂಥ ಅವರ ಒಂದು ಸ್ಟೋರಿ ಈ ಎಲ್ಲ ಚಿತ್ರಕ್ಕೂ ಒಂದು ಭಾಳ ವಿಭಿನ್ನವಾಗಿದೆ ಅಂತ ಹೇಳ್ತಾ, ಭಾಳ ಅದ್ಧೂರಿಯಾಗಿ ನಮ್ಮ ನಾಗೇಂದ್ರ ಅವರ ನೇತೃತ್ವದಲ್ಲಿ ಮಾಧ್ಯಮದ ಮಿತ್ರರಾದಂಥ ನಿಮ್ಮನ್ನೆಲ್ಲರೂ ಕರೆದು ಆದಷ್ಟು ಶೀಘ್ರವೇ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟು ನಿಮ್ಮಗಳ ಆಶೀರ್ವಾದದಿಂದ ಮತ್ತೊಮ್ಮೆ ಸಾಯಿ ಪ್ರಕಾಶ್ ಸರ್ ಅವರು ಒಂದು 20-25 ವರ್ಷ ಹಿಂದೆ ಹೋಗಿ ಅವ್ರ ಹಿಂದೆ ಏನು ಸಕ್ಸಸ್ಫುಲ್ ಚಿತ್ರಗಳನ್ನ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವರು ಸಕ್ಸಸ್ಸನ್ನು ಕಾಣ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಅಜೋರ್ದು